ಪರಿಶುದ್ಧನು ನೀತಿವಂತನು ಸರ್ವಶಕ್ತನಾದಂಥ ಪರಮತಂದೆ ಆದ ಯೆಹೋವರಿಗೆ ಯೇಸು ಸ್ವಾಮಿ ಮುಖಾಂತರ ಘನ ಮಾನ ಮಹಿಮೆ ಸ್ತೋತ್ರಗಳು ಸದಾ ಉಂಟಾಗಲಿ. ಆಮೆನ್. ಕ್ರಿಸ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ಅಲ್ಪನು ಪಾಪಿಯಾದಂಥ ನನಗೆ ಸಭೆ ಮುಂದೆ ನಿಂತು ಧ್ಯಾನ ಮಾಡಿರುವಂಥ ವಿಷಯಗಳನ್ನ ಹಂಚಿಕೊಳ್ಳುವಂತ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೂ ಯೇಸು ಸ್ವಾಮಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ಕೊಂಡು ಈ ಒಂದು ದಿನದಲ್ಲಿ ಈ ಒಂದು ಧ್ಯಾನ ನಾವು ಮಾಡುವಂತ ವಿಷಯ ಸಾಂಗ್ ಆಫ್ ಸಾಂಗ್ಸ್ ಅಂದ್ರೆ ಪರಮಗೀತೆಯ ವಿಷಯದಲ್ಲಿ. ಈ ಒಂದು ವಿಷಯಗಳನ್ನ ಧ್ಯಾನ ಮಾಡುವಂತ ಸಮಯದಲ್ಲಿ ಇದರಲ್ಲಿ ಏನಾದ್ರೂ ಕೊರತೆಗಳು ಕಂಡು ಬಂದ್ರೆ ದೇವರು ಕ್ಷಮಿಸ್ಲಿ, ಅದೇ ರೀತಿ ಹಿರಿಯರು ಅದನ್ನ ಸರಿಪಡಿಸ್ಬೇಕು ಅಂತಾನು ನಾನು ಕೇಳ್ಕೊಳ್ತೀನಿ. ಸತ್ಯವೇದವನ್ನ ನಾವು ಓದ್ಬೇಕಾದ್ರೆ ಪ್ರತಿಯೊಂದೊಂದು ಗ್ರಂಥಗಳು ಅದರದೇ ಆದಂತ ಒಂದು ಜ್ಞಾನವನ್ನ ತುಂಬಿರುವಂತ ಗ್ರಂಥಗಳಾಗಿ ನಾವು ನೋಡ್ತೀವಿ. ಒಂದೊಂದರಲ್ಲಿ ಕೆಲವೊಂದು ಪ್ರವಾದನೆಗಳು, ಆದಿಕಾಂಡ ಅಂತ ಹೇಳ್ಬೇಕಾದ್ರೆ ಆ ಸೃಷ್ಟಿ ಕ್ರಮಗಳನ್ನ, ವಿಮೋಚನಾ ಕಾಂಡದಲ್ಲಿ ಇಸ್ರಾಯೇಲರನ್ನ ದೇವ್ರು ನಡೆಸುವಂತ ರೀತಿ, ಈ ರೀತಿ ಆ ಒಂದು ಧರ್ಮಶಾಸ್ತ್ರನ ಕೊಡೋದಾಗ್ಲಿ, ಪ್ರತಿಯೊಂದೊಂದು ಗ್ರಂಥಗಳಲ್ಲಿ ಅದರದೇ ಆದಂತ ಕೆಲವೊಂದು ಮಹತ್ವಗಳು ಏನಾಗಿದೆ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಅಡಕವಾಗಿರೋದನ್ನ ನಾವು ನೋಡ್ತೀವಿ. ಅದೇ ರೀತಿನಲ್ಲಿ ಈ ಒಂದು ಪರಮಗೀತೆ, ಸಾಂಗ್ ಆಫ್ ಸಾಂಗ್ಸ್ ಅಂತ ನಾವೇನ್ ಕರಿತೀವಿ ಪರಮಗೀತೆ ಅಂತ, ಇದನ್ನ ನಾವು ನೋಡ್ಬೇಕಾದ್ರೆ ಇದು ಒಂದು ಪೊಯೆಟಿಕ್ ಲ್ಯಾಂಗ್ವೇಜ್ ಅಂತಾರೆ, ಕಾವ್ಯ ಭಾಷೆಯಲ್ಲಿ ಬರೆದಿರುವಂತ ಒಂದು ಲಿಟ್ರೇಚರ್ ಅಂತ. ಈ ಒಂದು ಗ್ರಂಥದಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಡೈರೆಕ್ಟ್ ಆಗಿ ಮಾಡುವಂತ ಒಂದು ಬೋಧನೆಯಾಗಿಲ್ಲ. ಇದರಲ್ಲಿ ಏನಂದ್ರೆ ಅನೇಕ ವಿಷಯಗಳನ್ನ ಅಡಕವಾಗಿ ಅಲ್ಲಿ ಮಾತಾಡೋದನ್ನ ಒಂದು ಪೊಯಿಟಿಕ್ ಲ್ಯಾಂಗ್ವೇಜ್ ಅಲ್ಲಿ, ಒಂದು ಸಿಂಬಾಲಿಕ್ ಭಾಷೆನಲ್ಲಿ ಏನ ಮಾಡ್ತಾರಂತ ಹೇಳ್ಬೇಕಾದ್ರೆ ಮಾತಾಡೋದನ್ನ ನಾವು ನೋಡ್ತೀವಿ. ಇದನ್ನ ನಾವು ನೋಡೋದಕ್ ಮುಂಚೆ ಈ ಮುಖ್ಯವಾಗಿ ಸತ್ಯವೇದದಲ್ಲಿ ಈ ಹಳೆ ಒಡಂಬಡಿಕೆನಲ್ಲಿ ನಾವು ನೋಡ್ಬೇಕಾದ್ರೆ ಕೆಲವು 5 ಗ್ರಂಥಗಳಿಗೆ ಏನಂತ ಹೇಳ್ತಾರಂದ್ರೆ ಮೆಗಿಲ್ಲಾಟ್ ಅಂದ್ರೆ ಮೆಗಿಲ್ಲಾ ಅಂತ ಹೇಳಿ ಕರೆಯೋದನ್ನ ನಾವು ನೋಡ್ತೀವಿ. ಅಂದ್ರೆ ಮೆಗಿಲ್ಲಾ ಅಂತ ಹೇಳ್ಬೇಕಾದ್ರೆ ಅಂದ್ರೆ ಹಾಡುಗಳ ಸುರುಳಿಗಳು, ಸಾಂಗ್ ಆಫ್ ಸ್ಕಾರ್ಲ್ಸ್ ಅಂತಾರೆ. ಅಂದ್ರೆ ಈ ಒಂದು ಹಾಡುಗಳನ್ನ ಸುರುಳಿಗಳಾಗಿ ಇರುವಂತ ಕೆಲವೊಂದು 5 ಗ್ರಂಥಗಳನ್ನ ಇಸ್ರೇಲ್ ಜನರು ಏನ ಮಾಡ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ಅವರ ಒಂದು ಟ್ರೆಡಿಷನಲ್ ಅಂದ್ರೆ ಹಬ್ಬದ ದಿನಗಳಲ್ಲಿ ಆ ಒಂದು ವರ್ಷಕ್ಕೆ ಒಂದು ಆವರ್ತಿ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ಕೆಲವೊಂದು ಗ್ರಂಥಗಳನ್ನ ಹಾಡಿನ ರೂಪದಲ್ಲಾಗ್ಲಿ ಅದನ್ನ ಓದುವಂತ ಒಂದು ಅಭ್ಯಾಸ, ಆ ಒಂದು ಕಾರ್ಯಗಳನ್ನ ಆ ಒಂದು ಟ್ರೆಡಿಷನಲ್ ವಾರ್ಷಿಕ ಹಬ್ಬದ ಪ್ರಾರ್ಥನೆ ಸಮಯದಲ್ಲಿ ಅದನ್ನ ಮಾಡ್ತಾ ಇದ್ರು. ಹಾಗಿರ್ಬೇಕಾದ್ರೆ ಈ ಮುಖ್ಯವಾಗಿ ಈ 5 ಗ್ರಂಥಗಳು ಯಾವುದು, ಯಾವ ಒಂದು ಸಮಯಕ್ಕೆ ಅವರು ಅದನ್ನ ಓದ್ತಾ ಇದ್ರು ಅಂತ ನಾವು ನೋಡ್ಬೇಕಾದ್ರೆ ನಾವು ಇವತ್ತು ಧ್ಯಾನ ಮಾಡುವಂತ ವಿಷಯ ಆ ಸಾಂಗ್ ಆಫ್ ಸಾಂಗ್ ಅಂತ ಹೇಳ್ಬೇಕಾದ್ರೆ, ಸಾಂಗ್ ಆಫ್ ಸಾಂಗ್ಸ್ ಅನ್ಬೇಕಾದ್ರೆ ಇದನ್ನ ಇಸ್ರೇಲ್ ಜನರು ಸಬ್ಬತ್ ದಿನದ ಸಾಯಂಕಾಲದಲ್ಲಿಯೂ ಮತ್ತು ಆ ಒಂದು ಪಸ್ಕಾ ಹಬ್ಬದ ದಿನದಲ್ಲಿಯೂ ಸಹ ಇವ್ರೇನ್ ಮಾಡ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ಅದನ್ನ ಹಾಡಿನ ರೂಪದಲ್ಲಿ ಆ ಒಂದು ಕಾರ್ಯಗಳನ್ನ ಹಾಡೋದನ್ನ ನಾವು ನೋಡ್ತೀವಿ. ಯಾಕಂತ ಹೇಳ್ಬೇಕಾದ್ರೆ ಆ ಒಂದು ಸಮಯದಲ್ಲಿ ದೇವರು ಯಾವ ರೀತಿ ಇವರನ್ನು ವಿಮೋಚಿಸ್ಬೇಕಾದ್ರೆ ತಂದೆಯಾದ ದೇವರು ತೋರಿಸಿದಂತ ಆ ಒಂದು ಪ್ರೀತಿಯನ್ನ ಇವರು ಸ್ಮರಿಸುವುದಂತ ಸಲುವಾಗಿ ಈ ಗೀತೆಗಳನ್ನ ಏನ್ ಮಾಡ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ಓದೋದನ್ನ ನಾವು ನೋಡ್ತೀವಿ. ಅದ್ರ ಜೊತೆನಲ್ಲಿ ತಾವು ದೇವರ ಜೊತೆನಲ್ಲಿ ಮಾಡಿಕೊಂಡಿರುವಂತ ಆ ಒಂದು ಪ್ರತಿಜ್ಞೆಗಳು, ದೇವರ ಜೊತೆ ಮಾಡಿಕೊಂಡಿರುವಂತ ಒಡಂಬಡಿಕೆಗಳನ್ನ ರಿನ್ಯೂ ಮಾಡುವಂತ ಕಾರ್ಯಕ್ಕೂ ಸಹ ಇದನ್ನ ಹೇಳೋದನ್ನ ನಾವು ನೋಡ್ತೀವಿ. ಅದೇ ರೀತಿನಲ್ಲಿ ರೂತ್ ನಾವು ನೋಡ್ತೀವಿ. ರೂತ್ ಗ್ರಂಥವನ್ನ ಯಾವ್ದಕ್ಕಾಗಿ ಇವರು ಓದ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ
ಈ ಒಂದು ಶಾವೋಟ್ ಅಂತ ಹೇಳ್ತಾರೆ. ಅಂದ್ರೆ ಈ ತಾಲ್ಮುಡಿಕ್ ಸಂಪ್ರದಾಯದ ಪ್ರಕಾರ ಈ ಒಂದು ಶಾವೋಟ್ ಅಂತ ಹೇಳ್ಬೇಕಾದ್ರೆ ಇದು ತಂದೆಯಾದ ದೇವರು ಸೀನಾಯ್ ಪರ್ವತದಲ್ಲಿ ಇಸ್ರೇಲ್ ಜನರಿಗೆ ಮೊಟ್ಟ ಮೊದಲನೇದಾಗಿ ಕೊಟ್ಟಂತ ನೈತಿಕ ಕಾನೂನು ಅಂತ ಹೇಳ್ತಾರೆ. ಅಂದ್ರೆ ಮಾರಲ್ ಲಾಸ್ ನ ದೇವರು ಮನುಷ್ಯನ ಒಂದು ಜೀವನದಲ್ಲಿ ಕೊಟ್ಟಂತ ಒಂದು ಕಾರ್ಯವನ್ನ ನೆನೆಸಿ, ಸೊ ಈ ಒಂದು ಅದ್ರ ಜೊತೆನಲ್ಲಿ ಅವರ ಒಂದು ಬಾರ್ಲಿ ಹಾರ್ವೆಸ್ಟ್ ಟೈಮ್ ನಲ್ಲೂ ಕೂಡ ಈ ಒಂದು ರೂತ್ ಗ್ರಂಥವನ್ನ ಅವರು ಓದ್ತಾ ಇದ್ರು ಅಂತ ಹೇಳ್ತಾರೆ. ಲ್ಯಾಮೆಂಟೇಶನ್ ಪ್ರಲಾಪಗಳ ವಿಚಾರವಾಗಿ ನಾವು ನೋಡ್ಬೇಕಾದ್ರೆ ಪ್ರಲಾಪಗಳು ಮುಖ್ಯವಾಗಿ ಯೆರೂಸಲೇಮಿನಲ್ಲಿದ್ದಂತ ದೇವಾಲಯಗಳು, ಎರಡು ದೇವಾಲಯಗಳು, ಒಂದು ಸೊಲೊಮೋನನ್ ಕಟ್ಟಿದಂಥದ್ದು, ಅದಾದ್ಮೇಲೆ ಯಾರು ಕಟ್ತಾರೆ, ಹೇರೋದ್ ರಾಜನು ಕಟ್ಟಂತ ಒಂದು ಆಲಯ. ಸೊ ಈ ಎರಡು ಆಲಯಗಳನ್ನ ನಾಶ ಆಗಿರೋದನ್ನ ನೆನೆಸಿ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ಅದ್ರ ಜೊತೆನಲ್ಲಿ ಇಸ್ರೇಲರಿಗೆ ಸಂಭವಿಸಿದಂತ ಅನೇಕ ವಿಪತ್ತುಗಳನ್ನ ನೆನೆಸಿ ಆ ಒಂದು ಪ್ರಲಾಪಗಳನ್ನ ಇವರು ಹಾಡಿನ ರೂಪದಲ್ಲಿ ಹಾಡೋದನ್ನ ನಾವು ನೋಡ್ತೀವಿ. ಪ್ರಸಂಗಿ ನಾವು ನೋಡ್ಬೇಕಾದ್ರೆ ಇದು ಸಬ್ಬತ್ ದಿನದ 8ನೇ ದಿನದಲ್ಲಿ ಅವ್ರೇನ್ ಮಾಡ್ತಾ ಇದಾರೆ, ಈ ಒಂದು ಟೋರಾನ ಓದುವಂತ ಮೊದಲು ಈ ಒಂದು ಬೆಳಗಿನ ಸಮಯದಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬೇಕಾದ್ರೆ ಈ ಒಂದು ಪ್ರಸಂಗಿ ಎಕ್ಲಿಸಿಯಾಸ್ಟಿಸ್ ನವರು ಓದ್ತಾ ಇದ್ರು ಅಂತ ಹೇಳಿ ಕೆಲವರು ಅಂದ್ರೆ ಇದನ್ನ ತಿಳಿಸ್ತಾರೆ. ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಈ ಒಂದು ಓದ್ಬೇಕಾದ್ರೆ ಅವ್ರು ಯಾವ ರೀತಿ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ಬಹಳ ಸಂತೋಷದಿಂದ ಏನ್ ಮಾಡ್ಬೇಕಂತೆ ಓದ್ಬೇಕು ಅಂತ ಹೇಳೋದನ್ನ ನಾವು ನೋಡ್ತೀವಿ. ಸೊ ಅದರ ವಿಚಾರವಾಗಿ ನಾವು ನೋಡ್ಬೇಕಾದ್ರೆ ನೀವು ತಂದೆಯಾದ ದೇವರು ಆದುಕೊಳ್ಳುವ ಸ್ಥಳದಲ್ಲಿ ನೀವೇನ್ ಮಾಡ್ರಿ 7 ದಿನವೂ ಆತನಿಗೆ ಜಾತ್ರೆಯನ್ನ ಆಚರಿಸ್ಬೇಕು ಅಂತೇಳಿ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತೀವಿ. ಸೊ ಅದೇ ರೀತಿನಲ್ಲಿ ಈ ಒಂದು ಇಸ್ರೇಲ್ ಜನರು ತಾವು ಮಾಡಿಕೊಂಡಿರುವಂತ ಒಂದು ಪ್ರತಿಜ್ಞೆ, ದೇವರ ಜೊತೆನಲ್ಲಿ ಮಾಡಿಕೊಂಡಂತ ಪ್ರತಿಜ್ಞೆನ ಅವ್ರೇನ್ ಮಾಡಂಗಿಲ್ಲ ಅಂತೆ, ಅದನ್ನ ಮುಂದೆ ಹಾಕಂಗಿಲ್ಲ, ಅದನ್ನ ಅವ್ರೇನ್ ಮಾಡ್ಬೇಕು, ಕೈಕೊಂಡು ನಡೆದು ನೆರವೇರಿಸ್ಬೇಕು ಅನ್ನೋ ಒಂದು ಕಾರ್ಯಕ್ಕೋಸ್ಕರನು ಸಹ ತಿಳಿಸೋದನ್ನ ನಾವು ನೋಡ್ತೀವಿ. ಅದೇ ರೀತಿನಲ್ಲಿ ಎಸ್ತೇರ್ ಗ್ರಂಥವನ್ನ ನಮ್ಗೆಲ್ಲ ಗೊತ್ತು. ಎಸ್ತೇರ್ ಗ್ರಂಥನ ಯಾತಕ್ಕಾಗಿ ಅವ್ರು ಓದ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ಆ ಒಂದು ಟೈಮ್ ನಲ್ಲಿ ಯಹೂದ್ಯರನ್ನೆಲ್ಲ ನಾಶ ಮಾಡ್ಬೇಕು ಅಂತ ಹೋಗುವಾಗ ಎಸ್ತೇರ್ ರಾಣಿ ತನ್ನ ಒಂದು ಪ್ರಾಣನ ಒತ್ತೆ ಇಟ್ಟು ಅವ್ರ ರಾಜನ ಹತ್ರ ಮಾತಾಡಿ ಇಡೀ ಯಹೂದ್ಯರಿಗೆ ಒಂದು ವಿಮೋಚನೆಯನ್ನ ತರುವಂತದ್ದನ್ನ ಆ ಸಂತೋಷ ಅವ್ರು ಏನ್ ಮಾಡ್ಬೇಕಂದ್ರೆ ಆ ಒಂದು ಪೂರಿಮ್ ಹಬ್ಬವನ್ನ ಅವರು ಆಚರಣೆ ಮಾಡಬೇಕು ಅಂತ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ಸೊ ಇದು ಈ 5 ಗ್ರಂಥಗಳು ಇಸ್ರೇಲ್ ಜನರು ಅವರ ಒಂದು ಟ್ರೆಡಿಷನಲ್ ಆಗಿ ಆ ಒಂದು ವರ್ಷದ ಸಂಪ್ರದಾಯದ ಹಬ್ಬಗಳಲ್ಲಿ ಇದನ್ನ ಹಾಡುವಾಗಿ ಅದನ್ನ ಓದೋದನ್ನ ನಾವು ನೋಡ್ತೀವಿ. ಸೊ ಆಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಪರಮಗೀತೆ ನಾವು ನೋಡುವಾಗ ಇದು ಮುಖ್ಯವಾಗಿ ಯಾವ ರೀತಿನಲ್ಲಿ ಬರ್ದಿದೆ ಅಂತ ಹೇಳ್ಬೇಕಾದ್ರೆ ಕೋಮಲವಾದ ಪ್ರಣಯ ಭಾಷೆಯಲ್ಲಿ ಬರ್ದಿರುವಂತ ಹೇಳಿರುವಂತ ಕತೆ ಅಂತ ಹೇಳ್ತಾರೆ. ಅಂದ್ರೆ ಎ ರೊಮ್ಯಾಂಟಿಕ್ ಲವ್ ಸ್ಟೋರಿ ಅಂತ ಹೇಳಿ. ಸೊ ಈ ಒಂದು ಲವ್ ಸ್ಟೋರಿ ಯಾವ ರೀತಿ ಅಂತ ಹೇಳುವಾಗ ಇಬ್ರಿಯರು ಹೇಳುವಂತ ಪ್ರಕಾರ ಇದು ತಂದೆಯಾದ ಯೆಹೋವ ದೇವರಿಗೂ ಇಸ್ರೇಲ್ ಜನರಿಗೂ ಇರುವಂತ ಒಂದು ಪ್ರೀತಿ, ಆ ಒಂದು ಲವ್ ಸ್ಟೋರಿ ಬಗ್ಗೆ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಅವ್ರು ಹೇಳುವಂತದ್ದು. ಅದೇ ರೀತಿನಲ್ಲಿ ನಮ್ಮಲ್ಲಿ ಕ್ರಿಶ್ಚಿಯನ್ಸು ಹೇಳುವಂತ ವಿಚಾರ ಏನಂತ ಹೇಳ್ಬೇಕಾದ್ರೆ ಇದು ಯೇಸು ಸ್ವಾಮಿಗೂ ತನ್ನ ಒಂದು ಮೊದಲ ಗಿತ್ತಿಗೂ ಇರುವಂತ ಆ ಒಂದು ಪ್ರೀತಿಯ ಒಂದು ಕತೆ. ಸೊ ಅದನ್ನ ವಿವರಿಸುವಂತ ಒಂದು ಕಥೆಯಾಗಿ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಈ ಪರಮಗೀತೆ, ಈ ಒಂದು ಸಾಂಗ್ ಆಫ್ ಸಾಂಗ್ಸ್ ಅಂತ ನಾವೇನ್ ಕರಿತೀವಿ, ಇದನ್ನ ಲ್ಯಾಟಿನ್ ಭಾಷೆನಲ್ಲಿ ಕ್ಯಾಂಟಿಕಲ್ಸ್ ಅಂತ ಹೇಳ್ತಾರೆ. ಕ್ಯಾಂಟಿಕಲ್ಸ್ ಆಫ್ ಕ್ಯಾಂಟಿಕಲ್ಸ್ ಅಂತ, ಕ್ಯಾಂಟಿಕಲ್ ಆಫ್ ಕ್ಯಾಂಟಿಕಲ್ಸ್. ಸೊ ಅಂದ್ರೆ ಇದು ಏನು ಸೂಚನೆ ಮಾಡುತ್ತೆ ಅಂತ ಹೇಳ್ಬೇಕಾದ್ರೆ ಒಂದು ಹಾಡು, ಒಂದು ಸಾಂಗ್ ಅನ್ನ ಸೂಚನೆ ಮಾಡುವಂತದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಲವ್ ಸ್ಟೋರಿ, ಈ ಒಂದು ಪ್ರೀತಿಯ ಒಂದು ಕತೆ ಮುಖ್ಯವಾಗಿ ಈ ಒಂದು ಕ್ರೈಸ್ತರಿಗೆ ಯಾವ ರೀತಿನಲ್ಲಿ ಪ್ರಾರಂಭ ಆಯಿತು
ಯಾಕಂದ್ರೆ ಕ್ರಿಶ್ಚಿಯನ್ಸ್ಗೆ ಯೇಸು ಸ್ವಾಮಿಗೂ ತನ್ನ ಮೊದಲ ಗೀತಿಗೂ ಇರುವಂತ ಒಂದು ಪ್ರೇಮದ ಕಥೆ ಅಂತ ಹೇಳ್ಬೇಕಾದ್ರೆ, ಇದು ಯಾವ ರೀತಿನಲ್ಲಿ ಪ್ರಾರಂಭ ಆಯ್ತು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಹೇಳೋದನ್ನ ನಾವು ಈ ರೀತಿ ಹೇಳ್ತಾರೆ. ಏನಂದ್ರೆ, ತನ್ ದೇವರು ಆದಾಮನನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಅವ್ರಿಗೇನ ಮಾಡ್ತಾರೆ, ಗಾಢ ನಿದ್ರೆಯನ್ನ ಬರಮಾಡಿ ಆತನ ಪಕ್ಕೆ ಎಲುಬಿನಿಂದ ಒಂದು ಸ್ತ್ರೀಯನ್ನ ಉಂಟು ಮಾಡಿ ಅವರಿಗೆ ಒಂದು ಸಂಗಾತಿನ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಅದೇ ರೀತಿನಲ್ಲಿ ಯೇಸು ಸ್ವಾಮಿಗೆ ಹೋಲಿಕೆ ಮಾಡ್ಬೇಕಾದ್ರೆ, ಯೇಸು ಸ್ವಾಮಿ ತಂದೆಯಾದ ದೇವರ ಚಿತ್ತವನ್ನ ಸಂಪೂರ್ಣವಾಗಿ ನೆರವೇರಿಸಿ ಆತನು ಶಿಲುಬೆ ಮೇಲೆ ಮರಣವನ್ನ ಹೊಂದಬೇಕಾದ್ರೆ, ಆಗ ಅಲ್ಲಿದ್ದಂತ ಒಬ್ಬ ಸೈನಿಕ ಏನ್ ಮಾಡ್ತಾನೆ, ಆತನ ಪಕ್ಕೆಯನ್ನ ತಿವಿತಾನೆ. ಸೊ ತಿವಿಬೇಕಾದ್ರೆ ಅಲ್ಲಿ ಏನ್ ಬಂತು, ರಕ್ತವು ನೀರು ಹೊರಟು ಬರುತ್ತೆ. ಸೊ ಆ ಒಂದು ತ್ಯಾಗದ ವಿಮೋಚನೆಯನ್ನ ಅರಿತಂತ ಸಭೆ, ಆ ಒಂದು ಮೊದಲಗಿತ್ತಿ ತನ್ನಗಾಗಿ, ತನ್ನ ಒಂದು ಮೊದಲಿಂಗನಿಗಾಗಿ ತಾನು ತೋರುವಂತ ಒಂದು ಪ್ರೀತಿ ಅಂತ ಹೇಳಿ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಅದಕ್ಕೇನೆ ಯಾವ ರೀತಿ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ, ಇವರು ಪುರುಷ ಸಂಕಲ್ಪದಿಂದಾಗಲಿ ಕಾಮದಿಂದಾಗಲಿ ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಕ್ರಿಸ್ತನಿಗೆ ಮೊದಲಿಗಿತ್ತಿ ಆ ಒಂದು ಪ್ರೀತಿ ಕಾರ್ಯಗಳು ನಡಿಬೇಕಾದ್ರೆ ಯಾವ ರೀತಿನಲ್ಲಿ ಸ್ವಾಮಿಯ ಒಂದು ತ್ಯಾಗ, ಅವರು ನಮಗೋಸ್ಕರ, ನನ್ನ ಒಂದು ಜೀವನವನ್ನ ಕಾಪಾಡೋದಕ್ಕೋಸ್ಕರ ನನಗಾಗಿ ಯಾವ ರೀತಿನಲ್ಲಿ ನನ್ನ ಮೊದಲಿಂಗನು ನನಗಾಗಿ ಬಾಧೆಗಳನ್ನ ಅನುಭವಿಸಿ ನನಗೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ತನ್ನ ಪ್ರಾಣನ ಕೊಟ್ಟು ನನಗೋಸ್ಕರ ನನ್ನನ್ನ ಪಾಪದಿಂದ ವಿಮೋಚನೆಯನ್ನ ಮಾಡಿದ್ದಾರೆ. ಇದನ್ನ ನೋಡಿ ಅವ್ರು ಏನ್ ಮಾಡ್ತಾರಂತ ಹೇಳ್ಬೇಕಾದ್ರೆ, ಈ ಒಂದು ಪ್ರೀತಿಯನ್ನ ತೋರಿ ಈ ಒಂದು ಪ್ರೀತಿಯ ಒಂದು ಕತೆ, ಆ ಒಂದು ಕಾರ್ಯಗಳು ಪ್ರಾರಂಭವಾಗೋದನ್ನ ತಿಳಿಸೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಈ ಒಂದು ಸಾಂಗ್ ಆಫ್ ಸಾಂಗ್ಸ್, ಈ ಒಂದು ಪರಮಗೀತೆಯಲ್ಲಿ ನಾವು ಮುಂದೆ ನೋಡೋದಕ್ಕಿಂತ ಮುಂಚೆ ಹೆಚ್ಚಾಗಿ ಈ ಒಂದು ಗ್ರಂಥವನ್ನ ಬರೆದಿದ್ದು ಯಾರು ಅಂತ ಹೇಳ್ಬೇಕಾದ್ರೆ, ಅದು ಸೊಲೊಮೋನ್ ಬರೀತಾರೆ. ಈ ಸೊಲೊಮೋನನು ಬರೆದಂತ ಗ್ರಂಥಗಳು ಯಾವುದು ಎಷ್ಟು ಅನ್ನೋದನ್ನ ತಿಳಿಸ್ಬೇಕಾದ್ರೆ, ಮೊದಲನೇ ಅರಸು 4ನೇ ಅಧ್ಯಾಯ 32ನೇ ವಚನ. ಫಸ್ಟ್ ಕಿಂಗ್ಸ್ 4th chapter 32nd verse. ಅವನ ಜ್ಞಾನೋಕ್ತಿಗಳು 3,000, ಗೀತಗಳು 1,005. ಇಲ್ಲಿ ನಾವು ನೋಡ್ಬೇಕಾದ್ರೆ ಆ ಒಂದು ಜ್ಞಾನೋಕ್ತಿಗಳು 3,000, ಗೀತಗಳು 1,005 ಅನ್ನೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಪರಮಗೀತೆನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ಯಾರು ಯಾರ ಜೊತೆನಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ, ಆ ಒಂದು ಸಂಭಾಷಣೆ ನಾವೇನ್ ಮಾಡ್ಕೋಬೇಕು, ಅರ್ಥನ ಮಾಡ್ಕೊಂಡಾಗ ಮಾತ್ರನೇ ಇದು ನಮಗೆ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ತಿಳ್ಕೊಳ್ಳೋದಿಕ್ಕೆ. ಇದನ್ನ ಸ್ವಲ್ಪ ಏನಂದ್ರೆ, ಇದು ಒಂದು ರೀತಿಯಾದಂತ ಪೊಯಿಟಿಕ್ ಲ್ಯಾಂಗ್ವೇಜ್ ಅಲ್ಲಿ ಬಂದಿರೋದ್ರಿಂದ ಕೆಲವೊಂದು ಹಿಸ್ಟಾರಿಕಲ್ಸ್ ಅದವನ್ನ ಓದಂತ ಸ್ಕಾಲರ್ಸ್ ಏನ್ ಮಾಡ್ತಾರಂದ್ರೆ, ಆ ಒಂದು ಪೊಯಿಟಿಕ್ ಹಿನ್ನೆಲೆನ ಏನ್ ಮಾಡ್ತಾರೆ, ನೋಡ್ತಾರೆ. ಯಾಕಂದ್ರೆ ಕೆಲವೊಂದು ಪದಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಇದರಲ್ಲಿ ಬರುವಂತ ವಿಷಯಗಳನ್ನ ತಿಳ್ಕೊಳ್ಬೇಕಾಗಿದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಇಲ್ಲಿ ಯಾರು ಯಾರ ಜೊತೆನಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಅದ್ರ ಜೊತೆನಲ್ಲಿ ನಾವು ಈಗ ನೋಡಿದ ಪ್ರಕಾರ ಏನಂತ ಹೇಳ್ಬೇಕಾದ್ರೆ, ಈ ಒಂದು ಕ್ರಿಯನ್ ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮುಖ್ಯವಾಗಿ ಕೆಲವೊಂದು ಪೊಯಿಟಿಕ್ ಭಾಷೆನಲ್ಲಿ ಇರುವಂತ ವಿಷಯಗಳನ್ನ ತಿಳ್ಕೊಂಡಾಗ ಮಾತ್ರ ನಮಗೆ ಕೆಲವೊಂದು ವಿಚಾರಗಳು ನಮಗೆ ಅರ್ಥ ಆಗೋದನ್ನ ನಾವು ನೋಡ್ತೀವಿ. ಒಂದು ಉದಾಹರಣೆಯಾಗಿ ನಾವು ನೋಡ್ಬೇಕಾದ್ರೆ, ಕಿಂಗ್ಸ್ ಜೇಮ್ಸ್ ವರ್ಷನ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಮೈ ಲವ್ ಅಂತ ಬರುತ್ತೆ. ಸೊ ಈ ಒಂದು ಮೈ ಲವ್ ಅಂತ ಹೇಳ್ಬೇಕಾದ್ರೆ ಕನ್ನಡದಲ್ಲಿ ಸರಿಯಾಗಿ ಬಂದಿರುತ್ತೆ. ಸೊ ಇದರಲ್ಲಿ ನಾವು ನೋಡ್ಬೇಕಾದ್ರೆ ಮೈ ಲವ್ ಅಂತ ಹೇಳ್ಬೇಕಾದ್ರೆ, ಹಾಗಾದ್ರೆ ಇಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದಾರೆ, ಯಾರಿಗೋಸ್ಕರ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾದ್ರೆ, ಇದನ್ನ ಹೀಬ್ರೂ ನಲ್ಲಿ ನಾವು ನೋಡುವಾಗ
ಈ ಒಂದು ಮೈ ಲವ್ ಅನ್ನೋ ಒಂದು ಪದನ್ನ ಅದರ ಆರಿಜಿನ್ ನೋಡ್ಬೇಕಾದ್ರೆ ರಾಯ ಅಂತ ಹೇಳ್ತಾರೆ. ಹೀಬ್ರೂ ಪದದಲ್ಲಿ ರಾಯ ಅನ್ನೋದನ್ನ ನಾವು ನೋಡ್ತೀವಿ. ಅಂದ್ರೆ ಈ ರಾಯ ಅನ್ನೋದು ಏನು ಅಂತ ಹೇಳ್ಬೇಕಾದ್ರೆ ಇದು ಒಂದು ಫೀಮೇಲ್ ಅಸೋಸಿಯೇಟ್, ಅಂದ್ರೆ ಒಂದು ಹೆಣ್ಣನ್ನ ಸೂಚನೆ ಮಾಡಿ ಮಾತಾಡುವಂತ ಒಂದು ಪದ ಅಂತ ಹೇಳಿ ನಾವು ನೋಡ್ತೀವಿ. ಆದ್ರೆ ಕನ್ನಡದಲ್ಲಿ ನನ್ನ ಪ್ರಿಯಳೆ ಅನ್ನೋದು ಇಲ್ಲಿ ಬರುತ್ತೆ ಅಂತ ನಾವು ನೋಡ್ತೀವಿ. ಸೊ ಇನ್ನು ಸರಳವಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಮೈ ಲವ್ ಅನ್ನಂತ ಹೇಳ್ಬೇಕಾದ್ರೆ ಅದು ಒಂದು ಹೆಣ್ಣಿಗೆ ಹೇಳುವಂತ ಒಂದು ಪದ. ಅದೇ ರೀತಿನಲ್ಲಿ ಮೈ ಬಿಲವೆಡ್ ಅಂತ ಬರುತ್ತೆ. ಸೊ ಈ ಮೈ ಬಿಲವೆಡ್ ಅನ್ಬೇಕಾದ್ರೆ ಇದು ತನ್ನ ಪ್ರಿಯಕರನಿಗೆ ಹೇಳುವಂತ ಒಂದು ಪದ. ಅದೇ ರೀತಿ ಕೆಲವೊಂದು ವಿಷಯಗಳಲ್ಲಿ ನಾವು ನೋಡ್ಬೇಕಾದ್ರೆ ಮೈ ಬಿಲವೆಡ್ ಫಾದರ್ ಅಂತ ಹೇಳ್ತಾರೆ. ಅಂದ್ರೆ ನನ್ನ ತಂದೆಗೂ ಅದನ್ನ ಕೆಲವೊಂದು ಆ ಒಂದು ನಂಟನ್ನ ಸೂಚನೆ ಮಾಡುವಂತ ಈ ಒಂದು ಪದಗಳನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಕಥೆನಲ್ಲಿ ಅಂದ್ರೆ ಈ ಒಂದು ಲವ್ ಸ್ಟೋರಿನಲ್ಲಿ ನಾವು ನೋಡ್ಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ಎರಡು ಮುಖ್ಯವಾದಂತ ಪಾತ್ರಗಳು ನಾವು ನೋಡ್ತೀವಿ. ಸೊ ಅದನ್ನ ನಾವು ನೋಡೋದಾದ್ರೆ ಆ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ, ಸಾರಿ ಪರಮಗೀತೆ ಸಾಂಗ್ ಆಫ್ ಸಾಂಗ್ಸ್ 4:12. ನನ್ನ ಪ್ರಿಯಳು ನನ್ನ ಮೊದಲಗಿತ್ತಿಯು, ಅವಳಿ ಹಾಕಿದ ಉದ್ಯಾನ, ಬೇಲಿಯೊಳಗಿನ ಬುಗ್ಗೆ, ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ. ಸೊ ಆ ನನ್ನ ಪ್ರಿಯಳು ಅನ್ನೋದಕ್ಕೆ ಅದರ ಮೂಲ ನಾವು ನೋಡ್ಬೇಕಾದ್ರೆ ಫುಟ್ ನೋಟ್ ನಲ್ಲಿ ಏನಾದ್ರು ಕೊಟ್ಟಿದ್ದಾರ? ಅದರ ಮೂಲ ತಂಗಿಯು ಅಂತ ಬರುತ್ತೆ. ತಂಗಿ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಅದರ ಮೂಲ ಬಂದು ಏನಂತ ಹೇಳ್ತಾರೆ, ತಂಗಿ ಅಂತ ಬರುತ್ತೆ. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಇಲ್ಲಿ ಮಾತಾಡ್ತಾ ಇರುವಂತ ಭಾಷೆಯ ರೀತಿ ನೋಡ್ಬೇಕಾದ್ರೆ ಅದು ಒಂದು ಪ್ರೇಮದ ಕಥೆನಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೇಕಾದ್ರೆ ತಂಗಿ ಅಂತ ಬರುತ್ತೆ. ಸೊ ಹಾಗಿರುವಾಗ ಇದನ್ನ ನಾವು ಯಾವ ರೀತಿನಲ್ಲಿ ಅರ್ಥ ಮಾಡ್ಕೋಬೇಕು? ಯಾಕಂದ್ರೆ ಒಂದು ತಂಗಿಯನ್ನ ಪ್ರೀತಿ ಅಂತ ಹೇಳ್ಬೇಕಾದ್ರೆ ಅದು ಅಣ್ಣ ತಂಗಿದಿರು ಆ ರೀತಿನಲ್ಲಿ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆ ರೀತಿನಲ್ಲಿ ಬರುತ್ತೆ. ಸೊ ಹಾಗಿರುವಾಗ ಇಲ್ಲಿ ಉಪಯೋಗ ಮಾಡಿರುವಂತ ಈ ಒಂದು ತಂಗಿ ಅಂದ್ರೆ ಮೈ ಸಿಸ್ಟರ್, ಮೈ ಬ್ರೈಡ್ ಅಂತ ಹೇಳಿ. ಸೊ ಹಾಗಿರುವಾಗ ಇದನ್ನ ನಾವು ಯಾವ ರೀತಿನಲ್ಲಿ ಅರ್ಥ ಮಾಡ್ಕೋಬೇಕು? ಸೊ ಇದನ್ನ ಧ್ಯಾನ ಮಾಡಿದಂತ ಕೆಲವರು ಬರ್ದಿರುವಂತ ವಿಷಯಗಳನ್ನ ನಾವು ಧ್ಯಾನ ಮಾಡ್ಬೇಕಾದ್ರೆ ಇದು ಯಾವ ರೀತಿ ತಿಳಿಸ್ತಾರೆ ಅಂತ ಹೇಳ್ಬೇಕಾದ್ರೆ ಇದು ಒಂದು ಪೊಯೆಟಿಕ್ ಲ್ಯಾಂಗ್ವೇಜ್. ಸೊ ಈ ಒಂದು ಕಾವ್ಯ ಭಾಷೆಯಲ್ಲಿರುವಂತ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನೇ ನಾವಾಗ್ಲೇ ಹೇಳಿದ ಪ್ರಕಾರ, ನೋಡಿದ ಪ್ರಕಾರ ಈ ಕಾವ್ಯದ ರೂಪಗಳನ್ನ ನಾವೇನ್ ಮಾಡ್ಕೋಬೇಕು? ಅವರು ಬರೀಬೇಕಾದ್ರೆ ಯಾವ ರೀತಿನಲ್ಲಿ ತಿಳಿಸ್ತಾ ಇದ್ರು ಅದನ್ನ ನಾವೇನ್ ಮಾಡ್ಬೇಕು? ಅರ್ಥನ ಮಾಡ್ಕೋಬೇಕು. ಸೊ ಈ ರೀತಿ ಅರ್ಥ ಮಾಡ್ಕೋಬೇಕಾದ್ರೆ ಇದಕ್ಕೆ ಈಜಿಪ್ಷಿಯನ್ ಲವ್ ಸ್ಟೋರಿ ಪೊಯಿಟ್ ಆ ಒಂದು ಬರ್ದಂತ ಕಾವ್ಯಗಾರ ಅಂದ್ರೆ ಈಜಿಪ್ಷಿಯನ್ ಲವ್ ಪೊಯೆಟ್ರಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ತಿಳಿಸ್ತಾರೆ. ಹೇಗೆ ಈ ಒಂದು ಮೈ ಸಿಸ್ಟರ್ ಅಂದ್ರೆ ಈ ಒಂದು ಪದವನ್ನ ಉಪಯೋಗ ಮಾಡಿರುವಂತದ್ದು ಅದನ್ನ ನಾವು ಯಾವ ರೀತಿನಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ ಇದು ಆ ಒಂದು ಕ್ಲೋಸ್ನೆಸ್ ಅಂಡ್ ಇಂಟಿಮೆಸಿ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ನಿಕಟತೆ ಮತ್ತು ಅನ್ಯೋನ್ಯತೆಯನ್ನ ಸೂಚಿಸುವಂತದ್ದು, ಅದನ್ನ ರೆಫರ್ ಮಾಡೋದಿಕ್ಕೆ ಈ ರೀತಿಯಾದಂತ ಪದಗಳನ್ನ ಕಾವ್ಯ ಭಾಷೆನಲ್ಲಿ ಅದನ್ನ ಅಪ್ಲೈ ಮಾಡಿ ಅಲ್ಲಿ ವಿವರಿಸಿರೋದನ್ನ ಇಲ್ಲಿ ತಿಳಿಸ್ತಾರೆ. ಆಗಿರ್ಬೇಕಾದ್ರೆ ಯಾಕಂದ್ರೆ ಇದು ನಾವು ನೋಡುವಾಗ ಒಂದು ತಂಗಿ ಅಲ್ಲಿ ಏನಾಗೋದಿಲ್ಲ, ಅವರಿಗೆ ಪ್ರಿಯತಮೆ ಆಗೋದಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದನ್ನ ಅವರಲ್ಲಿ ಇರುವಂತ ಒಂದು ಅಣ್ಣ ತಂಗಿಯಲ್ಲಿ ಆ ಒಂದು ತಂಗಿಯಲ್ಲಿ ಇರುವಂತ ಅವರ ಜೊತೆನಲ್ಲಿರುವಂತ ಆ ಒಂದು ನಿಕಟತೆ, ಯಾವ ರೀತಿ ಕ್ಲೋಸ್ನೆಸ್ ಆ ಒಂದು ಅನ್ಯೋನ್ಯತೆ ಇರುತ್ತೋ ಆ ಒಂದು ಇದನ್ನ ವ್ಯಕ್ತಪಡಿಸುವುದಕ್ಕೆ ಅದನ್ನ ರೆಫರ್ ಮಾಡಿ ಇಲ್ಲಿ ತಿಳಿಸಿರೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಅದೇ ರೀತಿನಲ್ಲಿ ಮುಂದೆ ನಾವು ನೋಡ್ಬೇಕಾದ್ರೆ ಅದೇ ಪರಮಗೀತೆ 6ನೇ ಅಧ್ಯಾಯ 13ನೇ ವಚನ.
ಶೂಲಂ ಊರಿನವಳೆ, ತಿರುಗು ತಿರುಗು, ನಾವು ನಿನ್ನನ್ನು ನೋಡಬೇಕು. ತಿರುಗು, ಇತ್ತ ತಿರುಗು. ಎದುರು ಬದುರಿನ ನಾಟ್ಯವನ್ನು ನೋಡುವಷ್ಟು ಆಶೆಯಿಂದ ಶೂಲಂ ಊರಿನವಳಾದ ನನ್ನನ್ನು ಏಕೆ ನೋಡಬೇಕು? ಸೊ ಇಲ್ಲಿ ನೋಡ್ಬೇಕಾದ್ರೆ ಈಗ ಏನ್ ಮಾಡ್ತಾರಂತ ಹೇಳ್ಬೇಕಾದ್ರೆ, ಈ ಒಂದು ಸ್ತ್ರೀ ಅಂದ್ರೆ ಯಾರು, ಆ ಸ್ತ್ರೀಯನ್ನ ಯಾವ ರೀತಿನಲ್ಲಿ ನಾವು ಹುಡುಕ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಸೊ ತಿಳಿಸುವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಒಂದು ಶೂಲಂ ಊರಿನವಳೆ ಅಂತ ಬರುತ್ತೆ. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಇದನ್ನ ಕೆಲವರು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಏನಂತ ಹೇಳ್ತಾರೆ ಅಂದ್ರೆ, ಈ ಶೂಲಂ ಅನ್ನೋದನ್ನ ಇದನ್ನ ಯಾರಿಗೆ, ಕೆಲವರ ಒಂದು ಅರ್ಥ ಇದು ಶೂಲಮೈಟ್ ಸ್ತ್ರೀನಾ ಅಂತ, ಆ ಒಂದು ಸ್ತ್ರೀ ಆಗಿರಬಹುದಾ ಅನ್ನೋ ಒಂದು ಪ್ರಶ್ನೆನ ಇಲ್ಲಿ ಬರುತ್ತೆ. ಸೊ ಹಾಗಿರ್ಬೇಕಾದ್ರೆ ಯಾವ ರೀತಿ ಈ ಒಂದು ಆ ಒಂದು ಶೂಲಮೆ ಸ್ತ್ರೀ, ಆ ಒಂದು ಸ್ತ್ರೀಯನ್ನ ನೋಡ್ಬೇಕಾದ್ರೆ, ದಾವೀದನು ತನ್ನ ಒಂದು ಮುಪ್ಪಿನ ವಯಸ್ಸಿನಲ್ಲಿರ್ಬೇಕಾದ್ರೆ ತನ್ನ ಒಂದು ದೇಹವನ್ನ ಬೆಚ್ಚಿಗೆ ಮಾಡೋದಿಕ್ಕೆ ಆ ಒಂದು ಯೌವನದ ಒಂದು ಕನ್ಯಾ ಸ್ತ್ರೀನ ಕರ್ಕೊಂಡು ಬಂದು ಏನ್ ಮಾಡ್ತಾರೆ, ಬಿಡ್ತಾರೆ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಆಕೆ ನೋಡ್ಬೇಕಾದ್ರೆ ಆ ಶೂನೇಮ್ ಊರಿನ ಅಭಿಷೇಕ್ ಎಂಬಾಕೆಯನ್ನ ಕರ್ಕೊಂಡು ಬಂದು ಅಲ್ಲಿ ಏನ್ ಮಾಡ್ತಾರೆ, ಬಿಡೋದನ್ನ ನಾವು ನೋಡ್ತೀವಿ. ಅದು ನಮ್ಗೆ ಮೊದಲನೇ ಅರಸು 1ನೇ ಅಧ್ಯಾಯ 3-4ನೇ ವಚನದಲ್ಲಿ ನಮಗ್ ಬರುತ್ತೆ, ಓದೋದ್ ಬೇಡಿ. ಸೊ ಅಲ್ಲಿ ಏನಂತ ಹೇಳ್ಬೇಕಾದ್ರೆ, ಒಂದು ವೇಳೆ ಈ ಶೂಲಂ ಸ್ತ್ರೀ ಆಗಿರಬಹುದಾ ಅನ್ನೋ ಒಂದು ಅನುಮಾನನ ಪಟ್ಟಿರೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ 2 ಪದಗಳ ಒಂದು ಪ್ರೊನೌನ್ಸಿಯೇಷನ್, ಅದರ ಒಂದು ಉಚ್ಚಾರಣೆನೆ ಬೇರೆ ಇದೆ. ಯಾವ ರೀತಿ ಅಂತ ಹೇಳ್ಬೇಕಾದ್ರೆ, ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಶೂಲಂ ಸ್ತ್ರೀಯ ಬಗ್ಗೆ. ಈ ಶೂಲಂ ಸ್ತ್ರೀ ಇಲ್ಲಿ ನಾವು ಈಗ ನೋಡಿದ್ದು ದಾವೀದನಗ ಒಂದು ಮುಪ್ಪಿನ ವಯಸ್ಸಿನಲ್ಲಿ ಕರ್ಕೊಂಡ್ ಬಂದಂತ ಸ್ತ್ರೀ, ಆ ಹೆಣ್ಣು ಯಾರು ಅಂತ ಹೇಳ್ಬೇಕಾದ್ರೆ ಅದು ಶೂನೇಮ್. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಈ ಶೂನೇಮ್ ಊರಿನ ಸ್ತ್ರೀ ಆ ಒಂದು ಶೂಲಂ ಸ್ತ್ರೀ ಆಗಿರೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಿಳಿಸ್ತಾರೆ. ಹಾಗಿರ್ಬೇಕಾದ್ರೆ ಈ ಒಂದು ಶೂಲಮೈಟ್ ಅಂದ್ರೆ ಏನು, ಯಾರು, ಇದರ ಒಂದು ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ಶೂಲೇಮ್ ಅಂತ ಏನ್ ನಾವು ಹೇಳ್ತೀವಿ, ಅದನ್ನ ನಾವು ಹೀಬ್ರು ಪದದಲ್ಲಿ ನಾವು ನೋಡ್ಬೇಕಾದ್ರೆ ಶೂಲಮಿತ್ ಅಂತ ಹೇಳ್ತಾರೆ. ಅಂದ್ರೆ ಶೂಲಮಿತ್ ಅಂತ ಹೇಳುವಾಗ ವಿಮೆನ್ ಆಫ್ ಜೆರುಸಲೇಮ್, ಯೆರೂಸಲೇಮಿನ ಸ್ತ್ರೀ. ಸೊ ಈ ಒಂದು ಪ್ರಾಯದ ಆ ಒಂದು ಯೌವನದ ಒಂದು ಹೆಣ್ಣನ್ನ ಸೂಚನೆಯನ್ನ ಮಾಡಿ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ಸೊ ಈ ಒಂದು ಕಾರ್ಯವನ್ನ ನಾವು ನೋಡ್ಬೇಕಾದ್ರೆ, ಇದನ್ನ ಇಂಟರ್ಪ್ರೆಟ್ ಮಾಡಿದಂಥವ್ರು ಅರ್ಥ ಮಾಡಿಕೊಂಡಿರುವ ಪ್ರಕಾರ ದ ಜೆರುಸಲೇಮೈಟ್ ಅಂತ ಹೇಳ್ಬೇಕಾದ್ರೆ, ಈ ಒಂದು ಸಾಲೇಮ್ ಎಂಬ ಒಂದು ಬಂದಂತ ಒಂದು ಸ್ತ್ರೀಯ ಗುಣವಾಚಕ ಅಂತ ಹೇಳ್ತಾರೆ, ಅಂದ್ರೆ ಒಂದು ಅಬ್ಜೆಕ್ಟಿವ್ ಅಂತ ಹೇಳ್ಬೇಕು. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಕಾವ್ಯಗಳನ್ನ, ಈ ಒಂದು ಪೊಯೆಟಿಕ್ ನ ಬರಿಬೇಕಾದ್ರೆ ಕೆಲವೊಂದ್ ಕಡೆ ನಾವು ಬೈಬಲ್ ಅಲ್ಲೇ ನಾವು ನೋಡ್ತೀವಿ, ಏನಂತ ಹೇಳ್ಬೇಕಾದ್ರೆ ಸಾಲೇಮ್ ಅನ್ನೋ ಒಂದು ಪದವನ್ನ ಅಲ್ಲಿ ಉಪಯೋಗವನ್ನ ಮಾಡಿರೋದನ್ನ ನಾವು ನೋಡ್ತೀವಿ. ಕೀರ್ತನೆ 76 ವಚನ, ಸ್ಯಾಮ್ಸ್ 76:2. 76:2. ಸಾಲೇಮಿನಲ್ಲಿ ಆತನ ಬಿಡಾರವಿದೆ, ಚಿಯೋನಿನಲ್ಲಿ ಆತನು ನಿವಾಸಿಸುತ್ತಾನೆ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಸಾಲೇಮ್ ಅಂದ್ರೆ ಅದನ್ನೇ ಆ ಒಂದು ಆ ಏನ್ಷಿಯನ್ ಜೂಯಿಶ್ ಇಂಟರ್ಪ್ರಿಟರ್ಸ್ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಅವರು ಇದನ್ನ ದ ಜೆರುಸಲೇಮೈಟ್ ಅಂತ ಹೇಳಿ ಅಲ್ಲಿ ತಿಳಿಸ್ತಾರೆ. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಹಾಗಾದ್ರೆ ಈ ಒಂದು ಸ್ತ್ರೀ ಅನ್ನೋದು ಯಾರು ಇರಬಹುದು ಅಂತ ಮತ್ತೆ ಪ್ರಶ್ನೆ ಏನಾಗತ್ತೆ, ಬರುತ್ತೆ. ಆಗ ಈ ಒಂದು ಪ್ರಶ್ನೆ ಬರ್ಬೇಕಾದ್ರೆ, ಒಂದು ವೇಳೆ ಈಕೆ ಶೇಬದ ರಾಣಿ ಆಗಿರಬಹುದಾ ಅಂತ ತಿಳಿಸ್ತಾರೆ. ಹೆಂಗೆ ಶೇಬದ ರಾಣಿ ಇದಕ್ಕೆ ಸೂಟ್ ಆಗುತ್ತಾ, ಯಾವ ಒಂದು ರೀತಿನಲ್ಲಿ ತಿಳಿಸ್ತಾರೆ ಅಂತ ನಾವು ನೋಡೋದಾದ್ರೆ, ಅದನ್ನ ನಾವು
ಅದೇ ಪರಮಗೀತೆ 1ನೇ ಅಧ್ಯಾಯ 5ನೇ ವಚನ, ಸಾಂಗ್ ಆಫ್ ಸಾಲಮನ್. ಯೆರೂಸಲೇಮಿನ ನಾರಿಯರೇ, ನಾನು ಕೇದಾರಿನ ಗುಡಾರಗಳಂತೆ ಕಪ್ಪಾಗಿದ್ದರೂ ಸೊಲೊಮೋನನ ಪರದೆಗಳಂತೆ ಚಂದವುಳ್ಳವಳು. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಶೇಬದ ರಾಣಿ ಆಗಿರುವಂತವ್ರನ್ನು ಯಾವ ರೀತಿನಲ್ಲಿ ಇದನ್ನ ಹೋಲಿಕೆ ಮಾಡ್ತಾರೆ, ಈಕೆ ಆಗಿರಬಹುದಾ ಅನ್ನೋದಿಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ಯಾಕಂದ್ರೆ ಆಕೆಯ ಒಂದು ಬಣ್ಣದ ಮೇಲೆ ಏನ್ ಮಾಡ್ತಾರಂದ್ರೆ ತಿಳಿಸ್ತಾರೆ. ಈಕೆ ಒಂದು, ಯಾಕಂದ್ರೆ ಈ ಶೇಬದ ರಾಣಿ ಏನಾಗಿದ್ರಂತೆ, ಅವರು ಕಪ್ಪು. ಸೊ ಒಂದ್ ವೇಳೆ ಈ ಶೇಬದ ರಾಣಿ ಆ ಒಂದು ಈತನ ಒಂದು ಪ್ರಿಯತಮೆ ಆಗಿರಬಹುದಾ, ಈ ಒಂದು ಸ್ತ್ರೀ ಆಗಿರಬಹುದಾ ಅಂತ ಹೇಳಿ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಒಂದು ವಿಷಯ ಏನಂತ ಹೇಳ್ಬೇಕಾದ್ರೆ, ಸೊಲೊಮೋನನು ಅನ್ಯ ಸ್ತ್ರೀಗಳನ್ನ ಅಂದ್ರೆ ಫಾರಿನ್ ವಿಮೆನ್ ನ ಆ ಒಂದು ಆಕರ್ಷಿಸುವಂತ ಒಂದು ಅವಶ್ಯಕತೆ ಅವರಿಗೆ ಇರ್ಲಿಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳ್ಬೇಕಾದ್ರೆ ಈ ಶೂಲಮಿತ್ ಅಂತ ಹೇಳುವಾಗ ಅದು ವಿಮೆನ್ ಆಫ್ ಜೆರುಸಲೇಮ್, ಯೆರೂಸಲೇಮಿನ ಸ್ತ್ರೀ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಈ ಒಂದು ಕಪ್ಪು ಅನ್ನೋದು ಬಂತಲ್ಲ, ಈ ಕಪ್ಪು ಅನ್ನೋದು ಯಾವುದು, ಇದನ್ನ ಯಾವ್ದಕ್ಕೆ ಹೋಲಿಕೆ ಮಾಡಿ ನಮ್ಗೆ ತಿಳಿಸ್ತಾರೆ ಅಂತ ಹೇಳುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಕಪ್ಪು ಅಂತ ಹೇಳುವಾದ್ರೆ ಇದು ಈ ಒಂದು ಬಣ್ಣದಿಂದ ಹೆಣ್ಣಿನ ರೂಪದ ಬಗ್ಗೆ ಅಲ್ಲಿ ಮಾತಾಡ್ತಾ ಇಲ್ಲ. ಆದರೆ ಕಪ್ಪು ಅಂತ ಹೇಳುವಾಗ ಆ ಒಂದು ಹೆಣ್ಣು ತನ್ನ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸುವಾಗ ಆಕೆ ಪಡುವಂತ ಒಂದು ಯಾತನೆ, ಆ ಒಂದು ಸಂಕಟವನ್ನ ಈ ಒಂದು ಸಾಂಕೇತಿಕವಾದಂತ ಭಾಷೆಯಲ್ಲಿ ಸೂಚನೆ ಮಾಡಿರೋದನ್ನ ನಾವು ನೋಡ್ತೀವಿ. ಸೊ ಇದಕ್ಕೆ ಒಂದು 2-3 ವಚನಗಳನ್ನ ನಾವು ಕಪ್ಪು ಅನ್ನೋದನ್ನ ನಾವು ನೋಡ್ಬೇಕಾದ್ರೆ, ಕೀರ್ತನೆ 119:83 ವಚನದಲ್ಲಿ ನಾವು ನೋಡ್ತೀವಿ. ಸಾಮ್ಸ್ 119, 83rd verse. ಹೊಗೆಯಲ್ಲಿ ನೇತು ಹಾಕಿರುವ ಬುದ್ದಲಿಯಂತಿದ್ದೇನೆ, ಆದರೂ ನಿನ್ನ ನಿಬಂಧನೆಗಳನ್ನು ಮರೆಯಲಿಲ್ಲ. ಅದೇ ರೀತಿ ಪ್ರಲಾಪಗಳು 4:8 ಬರುತ್ತೆ. ಲ್ಯಾಮೆಂಟೇಷನ್ಸ್ 4:8. ಹಾ ಸೊ ಇಲ್ಲಿ ಅವರ ಮುಖವು ಕಟ್ಟ ಕರಿದಾಗಿದೆ, ಬೀದಿಗಳಲ್ಲಿ ಅವರ ಗುರುತು ಯಾರಿಗೂ ಸಿಕ್ಕದು. ಅವರ ಚರ್ಮವು ಎಲುಬುಗಳ ಮೇಲೆ ಸುಕ್ಕಿಕೊಂಡಿದೆ, ಒಣಗೆ ಕಟ್ಟಿಗೆಯಾಗಿದೆ. ಸೊ ಅದೇ ರೀತಿನಲ್ಲಿ 5:10 ಸಹ ಬರುತ್ತೆ. ಸೊ ಇದೇನಂತ ಹೇಳ್ಬೇಕಾದ್ರೆ, ಆ ಕಪ್ಪು ಅಂತ ಹೇಳುವಾಗ ನಾವು ಆಗ್ಲೇ ನೋಡಿದ ಪ್ರಕಾರ ಆಕೆ ಒಂದು ತನ್ನ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಆಕೆ ಪಡುವಂತ ಒಂದು ಯಾತನೆ ಮತ್ತು ಸಂಕಟ, ಆ ಒಂದು ಕಷ್ಟಗಳನ್ನ ಸೂಚಿಸುವಂತ ಒಂದು ಸಾಂಕೇತಿಕ ಭಾಷೆಯಾಗಿದೆ ಅಂತ ನಾವು ನೋಡ್ತೀವಿ. ಸೊ ಹೀಗಿರುವಂತ ಸಂದರ್ಭದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಸ್ತ್ರೀ ತನ್ನ ವಿಷಯವಾಗಿ ತಿಳಿಸುವಂತ ಒಂದು ಮಾತು ಏನಂತ ಹೇಳ್ಬೇಕಾದ್ರೆ, ಅದನ್ನ ನಾವು ನೋಡ್ಬೇಕಾದ್ರೆ ಸಾಂಗ್ ಆಫ್ ಸಾಲಮನ್ 1st chapter 6th verse ಅಲ್ಲಿ ಬರುತ್ತೆ. ಪರಮಗೀತೆ 1:6. ಏನಂತ ಹೇಳ್ಬೇಕಾದ್ರೆ, ಸೂರ್ಯನ ದೃಷ್ಟಿಗೆ ಬಿದ್ದು ಕಪ್ಪಾಗಿರುವುದರಿಂದ ನನ್ನನ್ನು ದಿಟ್ಟಿಸಿ ನೋಡಬೇಡಿರಿ ಅಂತೇಳಿ ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಈ ರೀತಿಯಾಗಿ ಆ ಒಂದು ತನ್ನ ಒಂದು ಬಣ್ಣದ ಬಗ್ಗೆ ಆ ಒಂದು ಸ್ತ್ರೀ ಮಾತಾಡೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಇಲ್ಲಿ ಒಂದು ವಿಷಯ ಏನಂತ ನಾವು ನೋಡ್ಬೇಕಾದ್ರೆ, ಈಗ ಈ ಒಂದು ಸ್ತ್ರೀ ತನ್ನ ಒಂದು ಪ್ರಿಯಕರನ ಆ ಒಂದು ಪ್ರೀತಿ ವಾತ್ಸಲ್ಯನ ಇವಾಗ ಏನ್ ಮಾಡ್ಬೇಕು,
ಪಡ್ಕೋಬೇಕು. ಸೊ ಆ ಪ್ರೀತಿನ ಪಡ್ಕೊಳ್ಬೇಕಾದ್ರೆ ಏನಾಗ್ಬೇಕು? ಮುಖ್ಯವಾಗಿ ಯಾರನ ಮೇಲೇನೆ ಡಿಪೆಂಡ್ ಆಗ್ಬೇಕು? ತನ್ನ ಪ್ರಿಯಕರನ ಮೇಲೆ ಡಿಪೆಂಡ್ ಆಗ್ಬೇಕು. ಆತನ ಮೇಲೆ ಡಿಪೆಂಡ್ ಆಗಿ ಆತನನ್ನ ಹತ್ರನೇ ಕೇಳ್ಬೇಕಾಗತ್ತೆ, ನಾನು ಯಾವ ರೀತಿನಲ್ಲಿ ನಿನ್ನನ್ನ ನಾನೇನ್ ಮಾಡ್ಬೇಕು? ಮೆಚ್ಚಿಸ್ಬೇಕು. ಸೊ ಆ ಮೆಚ್ಚುಗೆಯನ್ನ ನಾನ್ ನಿನ್ನಿಂದ ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಮಾಡ್ಬೇಕಾದಂತ ಕಾರ್ಯಗಳು ಏನು ಅನ್ನೋದನ್ನ ಈ ಸ್ತ್ರೀ ಏನ್ ಮಾಡ್ತಾಳೆ ಅಂತ ಹೇಳ್ಬೇಕಾದ್ರೆ ಆ ಒಂದು ಪ್ರಿಯತಮನನ್ನ ಕೇಳೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಅದು ಅದೇ 1ನೇ ಅಧ್ಯಾಯ 7ನೇ ವಚನ. 2 ಅಲ್ಲ 1ನೇ ರಿಂದ ಅಲ್ಲ ನನ್ನ 1ನೇ ಅಧ್ಯಾಯ ಪರಮಗೀತೆ. 7ನೇ ವಚನ. ನನ್ನ ಪ್ರಾಣ ಪ್ರಿಯನೇ, ಮಂದೆಯನ್ನು ಎಲ್ಲಿ ಮೇಯಿಸುತ್ತಿ? ಮಧ್ಯಾಹ್ನಕ್ಕೆ ಎಲ್ಲಿ ಮಲಗಿಸುತ್ತಿ? ನನಗೆ ತಿಳಿಸು. ನಾನು ಏಕೆ ನಿನ್ನ ಒಡನಾಡಿಗಳ ಮಂದೆಗಳ ಹತ್ತಿರ ಮುಸುಕಿನವಳಂತಿರಬೇಕು? ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಈಕೆ ಕೇಳುವಂತ ಮಾತೇನಂತ ಹೇಳ್ಬೇಕಾದ್ರೆ, ನನ್ನ ಪ್ರಾಣ ಪ್ರಿಯನೇ, ಮಂದೆಯನ್ನ ನೀನೇನ್ ಎಲ್ಲಿ ಮೇಯಿಸ್ತೀಯಾ? ಸೊ ಅದನ್ನ ಎಲ್ಲಿ ಮಲಗಿಸ್ತೀಯಾ? ಸೊ ಇದನ್ನ ಯಾಕಂತ ಹೇಳ್ಬೇಕಾದ್ರೆ, ನಾನು ನಿನ್ನ ಒಡನಾಡಿಗಳ ಮಂದೆಗಳ ಹತ್ತಿರ ನಾನು ಯಾಕೆ ಮುಸುಕಿನಂತವಳಿ ಆ ರೀತಿನಲ್ಲಿ ಅಲೆಯಬೇಕು ಅಂತ ಹೇಳಿ ಆ ಒಂದು ಸಜೆಷನ್ ಅಂದ್ರೆ ಒಂದು ದಾರಿಯನ್ನ ಕೇಳ್ಬೇಕಾದ್ರೆ ಆಗ ಆ ತನ್ನ ಪ್ರಿಯತಮನ್ನು ಯಾವ ರೀತಿನಲ್ಲಿ ಆಕೆಗೆ ಉತ್ತರನ ಕೊಡ್ತಾರೆ ಅನ್ನೋದನ್ನ ಅದೇ 8ನೇ ವಚನದಲ್ಲಿ ನಾರುಮಣಿಯೇ, ನಿನಗೆ ಗೊತ್ತಿಲ್ಲವಾದರೆ ಹಿಂಡಿನ ಹೆಜ್ಜೆಯ ಜಾಡನ್ನು ಹಿಡಿದು ಹೋಗಿ ಕುರುಬರ ಗುಡಾರಗಳ ಬಳಿಯಲ್ಲಿ ನಿನ್ನ ಮೇಕೆ ಮರಿಗಳನ್ನು ಮೇಯಿಸು. ಇಲ್ಲಿ ನಾವು ನೋಡ್ಬೇಕಾದ್ರೆ ಆಕೆಗೆ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಈಗ ಒಂದು ಮಾರ್ಗದರ್ಶನ ಕೊಡ್ತಾರೆ. ಯಾವ ರೀತಿ ನೀನೇನ್ ಮಾಡಿ, ಈಗ ಆ ಕುರಿಗಳ ಹೆಜ್ಜೆ ಜಾಡಿನ ನೀನೇನ್ ಮಾಡು, ಹಿಂಬಾಲಿಸ್ಕೊಂಡು ಹೋಗು. ಯಾಕೆ ಅಂತ ಹೇಳ್ಬೇಕಾದ್ರೆ ಆ ಮೊದಲೇ ಕೆಲವೊಂದು ಕುರಿಗಳು ಏನಾಗಿದ್ದಾವೆ ಅಲ್ಲಿ, ಆ ಒಂದು ಕುರುಬನನ್ನ ಹೆಜ್ಜೆ ಜಾಡನ್ನ ಹಿಂಬಾಲಿಸಿ ಹೋಗಿ ಸೇರಿರೋದ್ರಿಂದ ಈಗ ನಿನ್ನ ಒಂದು ಕುರಿಗಳು ನೀನ್ ಏನ್ ಮಾಡು, ಆ ಒಂದು ಹೆಜ್ಜೆ ಜಾಡಿನಲ್ಲಿ ಅದನ್ನ ಹಿಂಬಾಲಿಸಿ ಅದನ್ನ ಹೋಗ್ಲಿ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಸೊ ಈಗ ನಾವು ನೋಡ್ಬೇಕಾದ್ರೆ ಆ ಕುರಿಗಳು ಹೆಜ್ಜೆ ಜಾಡನ್ನ ಹಿಡಿದು ಆ ಒಂದು ಕುರುಬರ ಗುಡಾರ ಬಳಿಗೆ ಹೋಗಿ ತನ್ನ ಆ ಒಂದು ಮೇಕೆ ಮರಿಗಳನ್ನ ಮೇಯಿಸುವಾಗ ಅಂದಾಗ ಈ ಒಂದು ತನ್ನ ಒಂದು ಪ್ರಿಯತಮಗೆ ಬೇಕಾದಂತ ಆ ಒಂದು ಮಾರ್ಗದರ್ಶನ, ಆ ಒಂದು ಹೆಜ್ಜೆಯ ಅಂದ್ರೆ ಆ ಒಂದು ಹಿಂಡಿನ ಹೆಜ್ಜೆ ಜಾಡು ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಕಾಣಿಸುತ್ತೆ ಅನ್ನೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಇದ್ರ ಜೊತೆನಲ್ಲೇ ಇಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ಕೆಲವೊಂದು ವ್ಯಾಲ್ಯೂನು ಸಹ ಇಲ್ಲಿ ಉಪಯೋಗ ಮಾಡೋದನ್ನ ನಾವು ನೋಡ್ಬೋದು. ಅದನ್ನ 8ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೀವಿ. ಸಾಂಗ್ ಆಫ್ ಸಾಂಗ್ 8th chapter 12th verse. ಸೊಲೊಮೋನನೇ, ಆ 1000 ರೂಪಾಯಿ ನಿನಗಿರಲಿ. ಫಲವನ್ನು ನೋಡಿಕೊಳ್ಳುವವರಿಗೆ 200 ರೂಪಾಯಿ ಸೇರಲಿ. ನನ್ನದೇ ಆಗಿರುವ ನನ್ನ ತೋಟವು ನನ್ನ ವಶದಲ್ಲಿಯೇ ಇದೆ. ಸೊ ಇದು ಏನಂತ ಹೇಳ್ಬೇಕಾದ್ರೆ ಇಲ್ಲಿ 1000 ರೂಪಾಯಿ ನಿನಗಿರಲಿ, ನಿನ್ನ ಫಲಗಳನ್ನ ನೋಡಿಕೊಳ್ಳುವವರಿಗೆ 200 ರೂಪಾಯಿ ಸೇರಲಿ ಅಂತ ಹೇಳ್ಬೇಕಾದ್ರೆ, ಹಾಗಾದ್ರೆ ಈ ಒಂದು ವ್ಯಾಲ್ಯೂ ಏನನ್ನ ಸೂಚನೆ ಮಾಡುತ್ತೆ ಅಂತ ಹೇಳ್ಬೇಕಾದ್ರೆ ದ ವ್ಯಾಲ್ಯೂ ಆಫ್ ಇಟ್ಸ್ ಪ್ರೊಡ್ಯೂಸ್ ಅಂತ ಹೇಳ್ತಾರೆ. ಅದು ಉತ್ಪಾದಿಸುವಂತ ಒಂದು ವಿಷಯವನ್ನ ಅಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಹಾಗಿರ್ಬೇಕಾದ್ರೆ ಈ ಒಂದು ಸ್ತ್ರೀ ತನ್ನ ಒಂದು ತೋಟನ ನಾನೇನ್ ಮಾಡ್ಲಿಲ್ಲ, ನಾನು ಕಾಯ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಮತ್ತೆ ಆ ಒಂದು ಪ್ರಿಯತಮನು ಆಕೆಗೆ ಕೊಡುವಂತ ಒಂದು ಗೈಡ್ ಲೈನ್ಸ್ ಮೇರೆಗೆ ಈಕೆ ಏನ್ ಮಾಡ್ತಾಳೆ ಅಂತ ಹೇಳ್ಬೇಕಾದ್ರೆ ಅದೇ ತೋಟವನ್ನ ಈಕೆ ತನ್ನದಾಗಿ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ ಪ್ರಿಯ. ಸೊ ಹಾಗಿರುವಾಗ ಈ ಒಂದು ಪರಮಗೀತೆ 1ನೇ ಅಧ್ಯಾಯ ಇಂದ ಅದರ ಒಂದು ಮೊದಲು 6 ವಚನಗಳು ಮತ್ತು ಅದೇ ರೀತಿನಲ್ಲಿ 2ನೇ ಅಧ್ಯಾಯ ಈ ಎರಡರಲ್ಲಿ ನೋಡ್ಬೇಕಾದ್ರೆ ಇಬ್ಬರಲ್ಲಿ ಬರುವಂತ ಆ ಒಂದು ಪ್ರೀತಿಯ ಒಂದು ಪರಸ್ಪರವನ್ನ ವ್ಯಕ್ತಪಡಿಸುವಂತ ಆ ಒಂದು ಆಧ್ಯಾತ್ಮಿಕ ಆನಂದವನ್ನ ಅಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇಲ್ಲಿ ಅದೇ
ಸೊಲೊಮೋನನ್ ಬರೆದಂತ ಪರಮಗೀತೆಯಲ್ಲಿ 1ನೇ ಅಧ್ಯಾಯ 12ನೇ ವಚನ. ರಾಜನು ಅತ್ತ ಓಲಗದಲ್ಲಿದ್ದಾಗ ನನ್ನ ಜಟಮಾಂಸಿಯು ಇತ್ತ ಪರಿಮಳವನ್ನು ಬೀರುತ್ತಿತ್ತು. ಎನ್ನೆನೆಯನು ನನ್ನ ಸ್ತನಗಳ ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ರಾಜನು ಅತ್ತ ಓಲಾಗದಲ್ಲಿದ್ದಾಗ ಆ ಒಂದು ಜಟಮಾಂಸಿಯು ಇತ್ತ ಏನಾಗ್ತಾ ಇತ್ತು ಅಂತ ಹೇಳ್ಬೇಕಾದ್ರೆ ಪರಿಮಳವನ್ನು ಬೀರುತ್ತಿತ್ತು. ಪರಿಮಳ ಬೀರ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಹಾಗಿರ್ಬೇಕಾದ್ರೆ ಇದನ್ನ ಯಾವ್ದಕ್ಕೆ ಒಂದು ರೆಫರ್ ಮಾಡಿ ಹೋಲಿಕೆ ಮಾಡಿ ಮಾತಾಡ್ತಾರೆ ಅಂತ ಹೇಳುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಇದು ಯೇಸು ಸ್ವಾಮಿ ಆ ಒಂದು ಪಸ್ಕ ಹಬ್ಬದ ಮುಂಚೆ ಆ ಒಂದು ಸ್ತ್ರೀ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಬಹಳ ಒಂದು ಬೆಳೆಯುಳ್ಳ ಒಂದು ಜಟಮಾಂಸಿಯ ತೈಲವನ್ನ ತಗೊಂಡ್ ಬಂದು ಅದು ಯಾರಿಗೆ ಅಭಿಷೇಕ ಮಾಡ್ತಾರೆ? ಯೇಸು ಸ್ವಾಮಿಗೆ ಅಭಿಷೇಕವನ್ನ ಮಾಡೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ಅಲ್ಲಿ ಇದಕ್ಕೆ ಹೋಲಿಕೆಯನ್ನ ಮಾಡಿ ತಿಳಿಸೋದನ್ನ ನಾವು ಅದು ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೀವಿ. ಮಾರ್ಕ್ 14 ಚಾಪ್ಟರ್ 3rd ವರ್ಸ್. ಆತನು ಬೆಥಾನ್ಯದಲ್ಲಿ ಅದೇ 14 ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. ಸೊ ಇದು ಏನಂತ ಹೇಳ್ಬೇಕಾದ್ರೆ ಆ ರಾಜನು ಓಲಾಗದಲ್ಲಿದ್ದಾಗ ಆತನಲ್ಲಿ ಏನಂತ ಹೇಳ್ಬೇಕಾದ್ರೆ ಆ ಜಟಮಾಂಸಿಯ ಪರಿಮಳ ಬೀರ್ತಾ ಇತ್ತು ಅಂತ ಹೇಳ್ತಾರೆ. ಸೊ ಇದು ಎಲ್ಲಿ ಹೋಲಿಕೆ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಯೇಸು ಸ್ವಾಮಿಗೆ ಆ ಒಂದು ಸ್ತ್ರೀ ಆ ಒಂದು ಎಣ್ಣೆಯನ್ನ ತನ್ನ ತಲೆ ಮೇಲೆ ಹೊಯ್ದು ಆ ಒಂದು ಭರಣಿಯಿಂದ ಅವರ ತಲೆಯನ್ನ ಹೊಯ್ಯೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಅದೇ ರೀತಿಯಲ್ಲಿ ಈ ಒಂದು ಅದೇ ಪರಮಗೀತೆನಲ್ಲಿ 1ನೇ ಅಧ್ಯಾಯ 15ರಿಂದ 17 ವಚನಗಳಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ಈ ಒಂದು ನನ್ನ ಪ್ರಿಯಳೆ ನೀನು ಎಷ್ಟು ಸುಂದರಿ, ನಿನ್ನ ನೇತ್ರಗಳು ಯಾವ ರೀತಿನಲ್ಲಿದೆ. ಸೊ ಈ ರೀತಿಯಾಗಿ ಆ ಒಂದು ಸ್ತ್ರೀಯನ್ನ ವರ್ಣಿಸೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಈ ಒಂದು ಪಾರಿವಾಳದ ನೇತ್ರ ಅಂತ ಹೇಳ್ತಾರೆ. ಅಂದ್ರೆ ಪಾರಿವಾಳದ ಕಣ್ಣು ಯಾವುದಕ್ಕೆ ಸೂಚನೆ ಮಾಡುತ್ತೆ? ಅದನ್ನ ನಾವು 15ರಿಂದ 17 ಓದಿ. ಆಹಾ ನನ್ನ ಪ್ರಿಯಳೆ, ನೀನು ಎಷ್ಟು ಚೆಲುವೆ, ಆಹಾ ಎಷ್ಟು ಸುಂದರಿ, ನಿನ್ನ ನೇತ್ರಗಳು ಪಾರಿವಾಳಗಳಂತಿವೆ. ಆಹಾ ಎನ್ನಿನೆಯನೆ, ನೀನು ಎಷ್ಟು ಸುಂದರ, ಎಷ್ಟು ರಮ್ಯ. ಚಿಗುರುಗಳು ನಮ್ಮ ಮಂಚ, ನಮ್ಮ ಮನೆಯ ತೊಲೆಗಳು ದೇವದಾರು ವೃಕ್ಷಗಳು, ಜಂತೆಗಳು ತುರಾಯಿ ಮರಗಳು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಆ ಒಂದು ಪಾರಿವಾಳದ ನೇತ್ರ ಅಂತ ಹೇಳ್ಬೇಕಾದ್ರೆ ಅದರ ಒಂದು ಕಣ್ಣು ಏನು ಅನ್ನೋದೇ ಹೇಳುವಾಗ ಅದು ಒಂದು ಶುದ್ಧತೆ, ಆ ಒಂದು ಸಮಾಧಾನ ಅಥವಾ ಮೃದುತ್ವ ಅಥವಾ ಒಂದು ದಯೆ ಉಳ್ಳಂತ ಒಂದು ಸ್ವಭಾವ, ಅನುಕಂಪ, ಸಹಾನುಭೂತಿ, ಭಕ್ತಿಯ ಭಾವ, ನಮ್ರತೆ, ದೀನತೆ, ಹೀಗೆ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅನೇಕ ಗುಣಲಕ್ಷಣಗಳನ್ನ ಸೂಚಿಸುತ್ತದೆ. ಅದೇ ರೀತಿ ಆ ಒಂದು ಮಂಚ ಅಂತ ಹೇಳುವಾಗ ಅದು ವಿಶ್ರಾಂತಿಯ ಒಂದು ಸ್ಥಳ ಅಂತ ನಾವು ನೋಡ್ತೀವಿ. ಅದೇ ರೀತಿ ಈ ಒಂದು ಹಸಿರು ಅಂದ್ರೆ ಈ ಗ್ರೀನ್ ಅನ್ನೋದು ಯಾವ್ದನ್ನ ಈ ಒಂದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ಗ್ರೀನ್ ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ಕಂಫರ್ಟ್ ಅಂತ ಹೇಳ್ತಾರೆ. ಅದೇ ರೀತಿ ಆ ರಿಫ್ರೆಶ್ಮೆಂಟ್ ಅಥವಾ ಒಂದು ಜೀವನ ಆಗಿರ್ಬೋದು, ಒಂದು ಯೌವನ ಅಥವಾ ಒಂದು ಫ್ರೆಶ್ನೆಸ್ ಅಂತಾನು ಸಹ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಈ ಒಂದು ಗ್ರೀನ್ಗೆ ಇನ್ನೊಂದು ನಾವು ನೋಡ್ಬೇಕಾದ್ರೆ ಅದು ನಿತ್ಯ ಜೀವದ ಬಗ್ಗೆನೂ ಸಹ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯತಮ ಅಂತ ಹೇಳುವಾಗ ಅದು ಯಾರಿಗೆ ಸೂಚನೆ ಮಾಡುತ್ತೆ? ಯೇಸು ಸ್ವಾಮಿಗೆ ಸೂಚನೆ ಮಾಡೋದನ್ನ ನಾವು ನೋಡ್ತೀವಿ. ಅದೇ ರೀತಿನಲ್ಲಿ ಈ ಒಂದು ಸ್ತ್ರೀ ಅಂತ ಹೇಳುವಾಗ ಅದು ತನ್ನ ಒಂದು ಮೊದಲಗಿತ್ತಿ, ಆ ಒಂದು ತನ್ನ ಪ್ರಿಯಕರನ ಒಂದು ಮೊದಲಗಿತ್ತಿಯನ್ನ ಸೂಚಿಸುವಂತದ್ದನ್ನ ನಾವು ಗಮನದಲ್ಲಿಟ್ಕೊಂಡು ನಾವು ಮುಂದೆ ನಾವು ನೋಡೋದಾದ್ರೆ, ಸೊ ಈ ಒಂದು ಗ್ರಂಥದಲ್ಲಿ ನಾವು ನೋಡ್ಬೇಕಾದ್ರೆ
ಒಂದು ವಿಷಯ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ 3 ಸಾರಿ ಅದೇ ರೀತಿಯಾದಂತ ವಿಚಾರಗಳು ಇಲ್ಲಿ ಬರೋದನ್ನ ನಾವು ನೋಡ್ತೀವಿ. ಏನಂತ ಹೇಳುವಾಗ ಆ 2ನೇ ಅಧ್ಯಾಯ 7ನೇ ವಚನ, ಪರಮಗೀತೆ. ಯೆರೂಸಲೇಮಿನ ಸ್ತ್ರೀಯರೇ, ಉಚಿತ ಕಾಲಕ್ಕೆ ಮುಂಚೆ ಪ್ರೀತಿಯನ್ನು ಹುಟ್ಟಿಸಿ ಬೆಳೆಸಬಾರದೆಂದು ಅಡವಿಯ ಹುಲ್ಲೆಗಳ ಮೇಲೆಯೂ ಅರಣ್ಯಗಳ ಮೇಲೆಯೂ ನಿಮ್ಮಿಂದ ಪ್ರಮಾಣ ಮಾಡಿಸುತ್ತೇನೆ. ಹಾ, ಸೊ ನೋಡಿ, ಇದೇ ವಚನ 3ನೇ ಅಧ್ಯಾಯ 5ನೇ ವಚನದಲ್ಲೂ ಬರುತ್ತೆ, 8ನೇ ಅಧ್ಯಾಯ 4ನೇ ವಚನದಲ್ಲೂ ಬರುತ್ತೆ. ಆಗಿರ್ಬೇಕಾದ್ರೆ ಇದು ಏನನ್ನ ಸೂಚಿಸುತ್ತೆ ಅಂತ ನೋಡ್ಬೇಕಾದ್ರೆ, ಆ ಒಂದು ಪ್ರಿಯತಮನು ತನ್ನ ಪ್ರಿಯತಮೆಯ ಒಂದು ಪ್ರೀತಿಯನ್ನ ಪಡೆಯಬೇಕೆಂದು ಅನುಭವಿಸುವಂತ ಆ ಒಂದು ಪ್ರೀತಿಯ ಭಾವವನ್ನ ವ್ಯಕ್ತಪಡಿಸುವಾಗ, ಈ ಪ್ರಿಯತಮೆ ಯಾವ ರೀತಿನಲ್ಲಿ ಆ ಒಂದು ಭಾವಕ್ಕೆ ಪ್ರತಿಕ್ರಿಯೆ ನೀಡ್ತಾಳೆ ಅನ್ನೋದನ್ನ ಎದುರು ನೋಡುವಂತದನ್ನ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಇಲ್ಲಿ ಈ ನಾವು ನೋಡುವಂತ ರೀತಿನಲ್ಲಿ ನಾವು ನೋಡ್ಬೇಕಾದ್ರೆ, ಇಲ್ಲಿ ಸ್ವಾಮಿ ಆ ಒಂದು ಮತ್ತು ತನ್ನ ಒಂದು ಮೊದಲಿಗಿತ್ತಿ ಎಲ್ಲಿ ಯಾವ ರೀತಿನಲ್ಲಿ ಆ ಒಂದು ಮೊದಲಗಿತ್ತಿನಲ್ಲಿ ಬರುವಂತ ಈ ವಿಷಯಗಳು, ಆ ಒಂದು ಪ್ರೀತಿನ ಇವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಯಾವ ರೀತಿನಲ್ಲಿ ಎದುರು ನೋಡ್ತಾ ಇರುವಂತ ವಿಷಯ ಏನಂತ ಹೇಳುವಾಗ, ನಾನು ಈ ಸ್ವಾಮಿ ಅಂದ್ರೆ ನನ್ನ ಒಂದು ಪ್ರಿಯತಮನು ನನಗಾಗಿ ತೋರಿಸಿದಂತ ಪ್ರೀತಿಯ ನಿಮಿತ್ತವಾಗಿ ಈ ಒಂದು ಸ್ತ್ರೀ ಯಾವ ರೀತಿನಲ್ಲಿ ಆ ಒಂದು ಪ್ರೀತಿಗೆ ಭಕ್ತಿಪೂರ್ವಕವಾದ ಪ್ರತಿಕ್ರಿಯೆಗಳಿಂದ ಪ್ರೇರೇಪಿಸಲ್ಪಟ್ಟು ಆ ಒಂದು ಪ್ರೀತಿನ ವ್ಯಕ್ತಪಡಿಸ್ತಾಳೆ ಅಂತ ಹೇಳಿ ಅಲ್ಲಿ ತನ್ನ ಒಂದು ಪ್ರಿಯತಮ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಎದುರು ನೋಡ್ತಾ ಇರೋದನ್ನ ನಾವು ನೋಡ್ತೀವಿ. ಅದೇ ರೀತಿ ಇನ್ನೊಂದು ರೀತಿನಲ್ಲಿ ನಾವು ಹೇಳೋದಾದ್ರೆ, ಸ್ವಾಮಿಯ ಮೇಲಿಟ್ಟಿರುವಂತ ಪ್ರೀತಿಯು ನಾವು ತೋರುವಂತ ಪ್ರೀತಿ, ನಾವ್ ಎಷ್ಟರ ಮಟ್ಟಿಗೆ ಸ್ವಾಮಿ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ರಲ್ಲ, ಆ ಪ್ರೀತಿಗೆ ತಕ್ಕ ರೀತಿನಲ್ಲಿ ನಾನ್ ಎಷ್ಟರ ಮಟ್ಟಿಗೆ ಸ್ವಾಮಿನ ಪ್ರೀತಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ವಾಮಿ ಅದನ್ನೇ ಹೇಳಿದ್ರು, ಏನಂತ ಹೇಳ್ಬೇಕಾದ್ರೆ, ನೀವು ನನ್ನನ್ನ ಪ್ರೀತಿ ಮಾಡಿದ್ರಿಂದಲ್ಲ, ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ರಿಂದ ನೀವೇನ್ ಮಾಡ್ರಿ, ನನ್ನನ್ನ ಪ್ರೀತಿ ಮಾಡ್ರಿ ಅಂತ ಹೇಳಿದ್ರು. ಸೊ ಆ ಪ್ರೀತಿ ಮಾಡಿ ಅಂತ ಹೇಳ್ಬೇಕಾದ್ರೆ, ನಾನು ಆ ಪ್ರೀತಿಗೆ ತಕ್ಕ ರೀತಿನಲ್ಲಿ ನಾನು ಸರಿಯಾಗಿ ಪ್ರೀತಿ ಮಾಡ್ತಾ ಇದ್ದೀನ ಸ್ವಾಮಿನ. ಸೊ ಇದನ್ನ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾದ್ರೆ ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾರೆ. ನಾನು ಅದೇ ರೀತಿನಲ್ಲಿ ಪ್ರೀತಿ ಮಾಡ್ಬೇಕು. ಯಾಕಂದ್ರೆ ಸ್ವಾಮಿ ನಮ್ಮ ಮೇಲೆ ಪ್ರೀತಿ ತೋರ್ಬೇಕಾದ್ರೆ ಅದ್ರ ಹಿಂದೆ ಎಷ್ಟೋ ತ್ಯಾಗಗಳನ್ನ ಏನ್ ಮಾಡಿದ್ದಾರೆ ಸ್ವಾಮಿ ಮಾಡಿದ್ದಾರೆ ನಮಗೋಸ್ಕರ. ಸೊ ಅದೇ ರೀತಿನಲ್ಲಿ ನಾನು ಸ್ವಾಮಿಯ ಪ್ರೀತಿನ ಪಡಿಬೇಕಾದ್ರೆ ನಾನ್ ತೋರಿಸುವಂತ ಪ್ರೀತಿನ ನಾನ್ ಏನ್ ಮಾಡ್ಬೇಕಂದ್ರೆ, ನನ್ನಲ್ಲಿಯೂ ಸಹ ಅನೇಕ ತ್ಯಾಗಗಳನ್ನ, ನನ್ನ ಸ್ವಹಿತ, ನನ್ನ ಸ್ವಂತ ಆಲೋಚನೆ ಎಲ್ಲವನ್ನ ನಾನು ಏನ್ ಮಾಡ್ಬೇಕು, ತೆಗೆದು ಹಾಕ್ಬೇಕು. ಸೊ ಈ ರೀತಿಯಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬೇಕಾದ್ರೆ, ನಮ್ಮ ಒಂದು ಕಾರ್ಯವನ್ನ ತೋರಿಸುವಂತ ಅಂದ್ರೆ ಆ ಪ್ರೀತಿನ ತೋರಿಸ್ಬೇಕಾದ್ರೆ ನಮಗೇನಾಗತ್ತೆ ಅಂತ ಹೇಳ್ಬೇಕಾದ್ರೆ, ಸ್ವಾಮಿಯ ನಿಮಿತ್ತ ಅನೇಕ ಕಷ್ಟ ಸಂಕಟಗಳು ನಮಗೆ ಬಂದೇ ಬರುತ್ತೆ. ಆದ್ರೆ ಇಂಥ ಕಷ್ಟ ಸಂಕಟ ಬಂದಾಗ್ಲೂ ಸಹ ನಾವು ಏನ್ ಮಾಡಂಗಿಲ್ಲ, ಭಯ ಪಡ ಹಾಗಿಲ್ಲ. ಯಾಕಂತ ಹೇಳ್ಬೇಕಾದ್ರೆ ನಮ್ ಜೊತೆ ಯಾರಿದ್ದಾರೆ, ಸ್ವಾಮಿ ಇದ್ದಾರೆ, ಅವ್ರು ನಮ್ಮ ಜೊತೆನಲ್ಲಿ ಇದ್ದಾರೆ. ಆದ್ರೆ ನಾವು ಯಾವ ರೀತಿನಲ್ಲಿ ನಾವು ಅವ್ರಿಗೆ ನಮ್ಮ ಒಂದು ಪ್ರೀತಿನ ವ್ಯಕ್ತಪಡಿಸ್ತೀವೋ ಆ ಒಂದು ವಿಚಾರದ ಮೇಲೆನೆ ಅದು ಆಧಾರವಾಗಿರೋದ್ರಿಂದ ನಾವು ನೋಡ್ತೀವಿ. ಯಾಕಂತ ಹೇಳ್ಬೇಕಾದ್ರೆ, ಒಂದ್ ವೇಳೆ ನಾವು ತೋರುವಂತ ಪ್ರೀತಿನಲ್ಲಿ ನಾವು ದೇವ್ರು ಮುಖ್ಯವಾಗಿ ನಾವು ನೋಡುವಾಗ ಇಸ್ರೇಲ್ ಜನರನ್ನ ದೇವ್ರು ಏನ್ ಮಾಡಿದ್ರೆ ಯಾವ ರೀತಿನಲ್ಲಿ ಕಾಪಾಡ್ಕೊಂಬಂದ್ರು. ಆದ್ರೂ ಆ ಜನ ಏನ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ, ದೇವ್ರು ತನ್ನ ಪ್ರಸನ್ನತೆನಲ್ಲೇ ನಡ್ಸ್ಕೊಂಡ್ ಬಂದ್ರು. ಆದ್ರೂ ಈ ಜನ ಏನ ಮಾಡಿದ್ರು ಅಂದ್ರೆ, ದೇವರಿಗೆ ವಿರುದ್ಧವಾಗಿ ಗುಣಗುಟ್ಕೊಂಡು ದೇವರಿಂದ ದೂರ ಹೇಗೂ ಸ್ವಸ್ಥತೆಯನ್ನ ಕಾಣಬಾರ್ದು ಅಂತ ಹೇಳಿ ಅವ್ರು ಏನ್ ಮಾಡ್ಬಿಟ್ರಂತೆ, ದೂರ ಹೋದ್ರು. ಆಗಿರ್ಬೇಕಾದ್ರೆ ನಾವು ಸ್ವಸ್ಥತೆನ ಪಡಿಬೇಕಾದ್ರೆ ನಾವು ಸ್ವಾಮಿಯನ್ನ ಹೆಚ್ಚಾಗಿ ನಾವು ಪ್ರೀತಿಯನ್ನ ಮಾಡ್ಬೇಕು ಅಂತ ನಾವು ನೋಡ್ತೀವಿ. ಅದಕ್ಕೆ ಪ್ರಕಟಣೆಯಲ್ಲಿ ನಾವು ನೋಡ್ಬೇಕಾದ್ರೆ ಏನಂತ ಬರುತ್ತೆ, ಇಗೋ ಬಾಗಿಲಲ್ಲಿ ನಿಂತು ನಾನೇನ್ ಮಾಡ್ತಾ ಇದ್ದೀನಿ, ತಟ್ಟುತ್ತಾ ಇದ್ದೇನೆ. ಯಾರಾದ್ರೂ ನನ್ನ ಶಬ್ದನ ಕೇಳಿ ತೆರೆದ್ರೆ ನಾನೇನ್ ಮಾಡ್ತೀನಿ, ನಾನು ಬಂದು ಅವನ ಸಂಗಡ ನಾನು ಊಟ ಮಾಡುವೆನು ಅಂತ ಹೇಳ್ಬೇಕಾದ್ರೆ,
ತನ್ನ ಎಲ್ಲಾ ಭಕ್ತರ ಹೃದಯದ ಬಾಗಿಲನ್ನ ಏನ್ ಮಾಡ್ಬೇಕಂದ್ರೆ ಕರ್ತನಿಗಾಗಿ ತೆರೆದು ತಮ್ಮ ಜೀವನದಲ್ಲಿ ಬಂದಂತ ಆ ಒಂದು ಪರೀಕ್ಷೆಯ ಅನುಭವಗಳ ಮೂಲಕ ಆತನ ಒಂದು ಸಹವಾಸ ಮತ್ತು ಆ ಒಂದು ಕೋಮಲವಾದಂತ ಪ್ರೀತಿಯ ಕಾಳಜಿಗೆ ನಾವು ಪ್ರತಿಕ್ರಿಯೆನ ಕೊಡಬೇಕು ಅಂದದಕ್ಕಾಗಿ ದೇವರಾತ್ಮನು ನಮ್ಗೆ ಏನ್ ಮಾಡ್ತಾರೆ, ಸಹಾಯನ ಮಾಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರುವಾಗ ಈ ಸೊಲೊಮೋನನ ಪರಮಗೀತೆಯಲ್ಲಿ ತಿಳಿಸಿರುವಂತ ಆತನ ಎಲ್ಲಾ ಭಕ್ತರು ತಮ್ಮ ಒಂದು ಜೀವನದಲ್ಲಿ ಆತ್ಮೀಕ ಕರೆಯನ್ನ ಏನ್ ಮಾಡ್ಬೇಕಂತ ಹೇಳ್ಬೇಕಾದ್ರೆ ದೇವರು ನಮಗೆ ಒಂದು ಕರೆನ ಕೊಟ್ಟಿದ್ದಾರೆ. ಆ ಕರೆನ ನಾವು ಪ್ರೀತಿ ಮಾಡ್ಬೇಕು. ಆ ಪ್ರೀತಿಯನ್ನ ಮಾಡಿ ಆ ಒಂದು ಪ್ರೀತಿಗೆ ನಮಗೆ ನಾವು ಸ್ಪಂದಿಸಿ ಅದರಲ್ಲಿ ಯಾವುದೇ ರೀತಿಯಾದಂತ ಏನಾಗ್ಬಾರ್ದು ಅಂತ ಹೇಳ್ಬೇಕಾದ್ರೆ ಆಲಸ್ಯಕ್ಕೆ ಒಳಗಾಗದಂತೆ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಬೇಕು. ಯಾಕಂತ ಹೇಳುವಾಗ ನಮ್ಮ ಯಜಮಾನನು ತನ್ನ ಒಂದು ಬರುವಿಕೆನಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಯುಗದ ಅಂತ್ಯದಲ್ಲಿ ನಮಗೆ ಏನ್ ಮಾಡಿದ್ದಾರೆ, ಆ ಒಂದು ಭರವಸೆಗಳ ಒಂದು ಆಶೀರ್ವಾದ ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಒಂದು ಆತನು ಸ್ಥಾಪಿಸುವಂತ ರಾಜ್ಯವನ್ನ ನಾವು ಸ್ವೀಕಾರ ಮಾಡೋದಕ್ಕಾಗಿ ನಾವು ಎಷ್ಟು ಉತ್ಸುಕರಾಗಿ ನಾವು ನಡೀತಾ ಇದ್ದೇವೆ ಅನ್ನೋದನ್ನ ಸೂಚನೆ ಮಾಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಅದೇ ರೀತಿನಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ಬೇಕಾದ್ರೆ 2ನೇ ಅಧ್ಯಾಯ 8ನೇ ವಚನ. ಅಗೋ ನನ್ನ ಕಾಂತನ ಸಪ್ಪಳ, ಅವನು ಬೆಟ್ಟಗಳ ಮೇಲೆ ಹಾರುತ್ತಾ ಗುಡ್ಡಗಳಲ್ಲಿ ಕುಪ್ಪಳಿಸುತ್ತಾ ಬರುತ್ತಿದ್ದಾನೆ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಇದು ಒಂದು ಜಿಂಕೆಗೆ ಹೋಲಿಸಿ ಮಾತಾಡೋದನ್ನ ನಾವು ನೋಡ್ತೀವಿ. ಅಂದ್ರೆ ಈತನು ತನ್ನ ಒಂದು ಬರುವಿಕೆಯ ಸಮಯದಲ್ಲಿ ನಾವು ನೋಡುವಾಗ ಅಪರಿಮಿತವಾದಂತ ಶಕ್ತಿಯೊಂದಿಗೆ ಬರುವಂತ ಒಂದು ಕಾರ್ಯ. ಯಾವ ರೀತಿನಲ್ಲಿ ಜಿಂಕೆ ಜಿಗಿದು ಬರುತ್ತೋ ಆ ರೀತಿನಲ್ಲಿ ಯೇಸು ಸ್ವಾಮಿ ತನ್ನ ಒಂದು ಶಕ್ತಿಯಿಂದ ಕೂಡಿ ಬರುವಂತ ಕಾರ್ಯ, ಮುಂದೆ ತನ್ನ ಒಂದು ಮೊದಲಗಿತ್ತಿಯನ್ನ ಸೇರುವಂತ ಒಂದು ಕಾರ್ಯಕ್ಕೆ ಇದನ್ನ ಸೂಚನೆ ಮಾಡಿ ತಿಳಿಸೋದನ್ನ ನಾವು ನೋಡ್ತೀವಿ. ಅದು 9ನೇ ವಚನ. ಅದರಲ್ಲೇ ಎನ್ನಿನಿಯನು ಜಿಂಕೆಯಂತೆಯೋ ಪ್ರಾಯದ ಎರಳೆಯ ಹಾಗೂ ಇದ್ದಾನೆ. ಆಹಾ, ನಮ್ಮ ಗೋಡೆಯ ಆಚೆ ನಿಂತಿದ್ದಾನೆ, ಕಿಟಕಿಗಳಲ್ಲಿ ನೋಡುತ್ತಾನೆ, ಜಾಲಾಂತರಗಳಲ್ಲಿ ಇಣುಕು ಹಾಕುತ್ತಾನೆ. ಸೊ ಇಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ಆ ಜಿಂಕೆಯಂತೆಯೂ ಪ್ರಾಯದ ಹೆರಳೆಯಾಗೂ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಇದೆಲ್ಲವನ್ನ ನಾವು ಯಾವ ರೀತಿ ನಾವು ನೋಡ್ಬೇಕಾಗತ್ತೆ ಅಂತ ಹೇಳ್ಬೇಕಾದ್ರೆ ಇನ್ಸಿಡೆಂಟ್ ಆಗಿ ನಡೆಯುವಂತ ಕಾರ್ಯಗಳಲ್ಲ. ಅಂದ್ರೆ ಅದು ನಮ್ಮ ಮುಂದೆ ನೆರವೇರುವಂತ ಒಂದು ಕಾರ್ಯಗಳ ಮೂಲಕ ಅದು ತನ್ನನ್ನ ತೋರ್ಪಡಿಸಿಕೊಳ್ತಾರೆ ಅನ್ನೋದನ್ನ ನಮಗೆ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಆದ್ದರಿಂದನೇ ಈ ಒಂದು ಪ್ರಿಯತಮನು ತನ್ನ ಒಂದು ಉತ್ಸಾಹದಿಂದ ಪ್ರೀತಿಯಿಂದ ಕರೆಯುವ ಒಂದು ಮಾತು ಅಂತ ನಾವು ನೋಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ತಾರೆ ಆ ಒಂದು ಸಂಭಾಷಣೆ ಮಾತು ಅನ್ನುವಾಗ 10ನೇ ವಚನದಲ್ಲಿ ತಿಳಿಸ್ತಾರೆ ನೋಡಿ. ನನ್ನ ನಲ್ಲನು ಎನಗೆ ಹೀಗಂದನು, ನನ್ನ ಪ್ರಿಯಳೆ ಎನ್ನ ಸುಂದರಿಯೇ ಎದ್ದು ಬಾ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಎಂತ ಒಂದು ರೋಮಾಂಚಕರವಾದಂತ ಒಂದು ಮಾತನ್ನ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಏನಂದ್ರೆ ಸ್ವಾಮಿಗೂ ಆ ಒಂದು ಮೊದಲಗಿತ್ತಿಗೂ ಆ ಒಂದು ಐಕ್ಯತೆಯ ಸಮಯ ಏನಾಗಿದೆ ಅಂತೆ, ಬಂದಿದೆ. ಇದಕ್ಕೆ ಸಿದ್ಧತೆಯಾಗಬೇಕಾದ್ರೆ ಆ ಒಂದು ಅಂಗಾಂಗಗಳು ಏನಾಗಿರ್ಬೇಕು, ಸಿದ್ಧತೆ ಆಗಿ ಎದುರು ನೋಡ್ಬೇಕಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸಭೆಯ ಪಾತ್ರವನ್ನ ನೋಡ್ಬೇಕಾದ್ರೆ ತನ್ನ ಬಾಸಿಂಗನನ್ನ ಎದುರು ನೋಡುವ ಪ್ರಕಾರ ಸಭೆಯ ಅಂಗಾಂಗಗಳು ಏನಾಗ್ಬೇಕಂದ್ರೆ ನಂಬಿಕೆಯಿಂದ ತನಗೆ ಕೊಡಲ್ಪಟ್ಟಂತ ಎಲ್ಲಾ ಗುಣ ಸ್ವಭಾವಗಳ ಮೂಲಕ ತನ್ನನ್ನ ಅಲಂಕಾರ ಮಾಡಿಕೊಂಡು ತನ್ನ ವರನಿಗಾಗಿ ಆಕೆ ಕಾಯ್ಬೇಕಾಗಿರೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಅದೇ ರೀತಿನಲ್ಲಿ 11 ಮತ್ತು 12ನೇ ವಚನ. ಇಗೋ ಮಳೆಗಾಲ ಕಳೆಯಿತು, ವೃಷ್ಟಿಯು ನಿಂತು ಹೋಯಿತು, ಭೂಮಿಯಲ್ಲೆಲ್ಲ ಹೂವುಗಳು ಕಾಣುತ್ತವೆ, ಕುಡಿ ಸವರುವ ಕಾಲ ಬಂತು, ಬೆಳವಕ್ಕಿಯ ಕೂಗು ದೇಶದಲ್ಲಿ ಕೇಳಿಸುತ್ತದೆ. ಸೊ ಇದು ಏನು ಯಾವ್ದನ್ನ ಸೂಚನೆ ಮಾಡ್ತಾ ಇದೆ
ಅಂತ ನಾವು ನೋಡೋದಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ವಸಂತ ಕಾಲ ಅಥವಾ ಈ ಒಂದು ಸುಗ್ಗಿಯ ಕಾಲದ ಸಮಯ, ಇದಕ್ಕೆ ಬೇಕಾದಂತ ಎಲ್ಲಾ ರೀತಿಯಾದಂತ ಚಿಹ್ನೆಗಳು ನಮಗೆ ಕಾಣಿಸ್ತಾ ಇದೆ. ಹೇಗೆ ಅಂತ ನಾವು ನೋಡ್ಬೇಕಾದ್ರೆ, ಸೊ ಇದು ಅದೇ ನಮಗೆ ಯಾವ್ದ್ರಿ ಮುಖ್ಯವಾಗಿ ನಮಗೆ ಒಂದು ಇರುವಂತ ಟೈಮ್ ಫ್ರೇಮ್ ಯಾವ್ದ್ರಿ? ಇಸ್ರೇಲ್ ದೇಶವನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಅದರ ಒಂದು ಪುನರ್ಸ್ಥಾಪನೆ ಯಾವ ರೀತಿನಲ್ಲಿ ಆಗಿದೆ ಅದನ್ನೇ 13ನೇ ವಚನದಲ್ಲಿ ಅಂಜೂರದ ಮರವು ಕಾಯಿಗಳನ್ನು ಪಕ್ವಕ್ಕೆ ತರುತ್ತದೆ, ದ್ರಾಕ್ಷಿಯ ಬಳ್ಳಿಗಳು ಹೂಬಿಟ್ಟು ಪರಿಮಳವನ್ನು ಬೀರುತ್ತದೆ. ನನ್ನ ಪ್ರಿಯಳೇ, ಎನ್ನ ಸುಂದರಿಯೇ, ಎದ್ದು ಬಾ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಇದು ಇಸ್ರೇಲ್ ದೇಶದ ಒಂದು ಪುನರ್ಸ್ಥಾಪನೆ ವಿಷಯದಲ್ಲಿ ಮಾತಾಡೋದನ್ನ ನಾವು ನೋಡ್ತೀವಿ. ಯಾಕಂತ ಹೇಳ್ಬೇಕಾದ್ರೆ ಇದೆಲ್ಲ ಯಾವ ರೀತಿ ನೆರವೇರ್ತಾನೆ ಇದೆಯೋ ಅಷ್ಟರ ಮಟ್ಟಿಗೆ ನಾವು ನೋಡ್ಬೇಕಾದ್ರೆ ಇನ್ನೂ ಹೆಚ್ಚಾದ ರೀತಿನಲ್ಲಿ ಈ ಮೊದಲಗಿತ್ತಿ ಏನಾಗ್ಬೇಕು, ತನ್ನ ಮೊದಲಿಂಗನನ್ನ ಪ್ರೀತಿಯನ್ನ ಹೆಚ್ಚಾಗಿ ತೋರಿಸಿ ಆತನ ಐಕ್ಯತೆಯ ಸಮಯ ಏನಾಗಿದೆ ರೀ ಬಂದಿರೋದನ್ನ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಈಗ ಈಕೆಯ ಒಂದು ಸೌಂದರ್ಯವನ್ನ ಯಾವ ರೀತಿನಲ್ಲಿ ತಿಳಿಸ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಅದೇ 14ನೇ ವಚನದಲ್ಲಿ, ಬಂಡೆಯ ಬಿರುಕುಗಳಲ್ಲಿಯೂ ಜರಿಯ ಮರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ, ನಿನ್ನ ರೂಪು ನನಗೆ ಕಾಣಿಸು, ನಿನ್ನ ದನಿ ಕೇಳಿಸು. ನಿನ್ನ ದನಿ ಎಷ್ಟೋ ಇಂಪು, ನಿನ್ನ ರೂಪು ಎಷ್ಟೋ ಅಂದ. ಸೊ ಇದು ಆ ಒಂದು ಪ್ರಿಯತಮ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ, ಆ ಒಂದು ಮೊದಲಿಂಗನ್ ಅಂದ್ರೆ ತನ್ನ ಒಂದು ಪ್ರಿಯತಮೆಗೋಸ್ಕರ ಆಕೆಯ ನಿನ್ನ ಏನ್ ಮಾಡು, ನಿನ್ನ ಒಂದು ಬಿರುಕುಗಳಲ್ಲಿಯೂ ಜರಿಯ ಮರೆಯಲ್ಲಿ ಇರುವ ನನ್ನ ಒಂದು ಪಾರಿವಾಳವೇ, ನಿನ್ನ ರೂಪವನ್ನ ನನಗೆ ಕಾಣಿಸು, ನಿನ್ನ ಧ್ವನಿಯನ್ನ ಕೇಳಿಸು, ಯಾಕಂದ್ರೆ ನಿನ್ನ ಧ್ವನಿ ಎಷ್ಟೋ ಇಂಪಾಗಿದೆ ಅಂತ ಹೇಳಿ ಆ ಒಂದು ಪ್ರೀತಿಯನ್ನ ತಿಳಿಸ್ಬೇಕಾದ್ರೆ, ಈ ಒಂದು ಪ್ರೋತ್ಸಾಹಕ್ಕೆ ಪ್ರತಿಯಾಗಿ ಈ ಒಂದು ಪ್ರಿಯತಮೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅಂದಾಗ, ತಿಳುವಳಿಕೆಯಿಂದ ಕೂಡಿದವಳಾಗಿ ಕೃತಜ್ಞತೆ ಮತ್ತು ಭಕ್ತಿಯ ಸೌಂದರ್ಯದಿಂದ ಅಲಂಕರಿಸಿಕೊಂಡು ತನ್ನ ಒಂದು ಪ್ರತಿಕ್ರಿಯೆನ ಏನ್ ಮಾಡ್ಬೇಕಂತ ಹೇಳ್ಬೇಕಾದ್ರೆ ಆ ಒಂದು ಮೊದಲಿಂಗನಿಗೆ, ಆ ಒಂದು ತನ್ನ ಪ್ರಿಯತಮನಿಗೆ ಕೊಡ್ಬೇಕಾಗಿರೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಇದು ಏನಂತ ಹೇಳ್ಬೇಕಾದ್ರೆ ಇದು ಆಧ್ಯಾತ್ಮಿಕವಾದ ಒಂದು ಸೌಂದರ್ಯವನ್ನ ಸೂಚನೆ ಮಾಡುವಂಥದ್ದು. ಈ ಒಂದು ಕೃತಜ್ಞತೆ ಆಗಿರ್ಬೋದು, ಭಯಭಕ್ತಿಯಿಂದ ಕೊಡುವಂತ ಆ ಒಂದು ಪ್ರತಿಕ್ರಿಯೆ. ಸೊ ಇದು ಈ ಒಂದು ಯಾವ ರೀತಿ ಇದನ್ನ ಪ್ರೋತ್ಸಾಹ ಜೊತೆನಲ್ಲಿ ಎಚ್ಚರಿಕೆಯಾಗಿಯೂ ಇರಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಯಾಕೆ ಎಚ್ಚರಿಕೆಯನ್ನ ಕೊಡ್ತಾರೆ ಅಂದ್ರೆ 15ನೇ ವಚನದಲ್ಲಿ ನಾವು ನೋಡ್ಬೋದು ಅದನ್ನ. ತೋಟಗಳನ್ನು ಹಾಳು ಮಾಡುವ ನರಿ ಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವಾಗಿರಿ. ಸೊ ಇದನ್ನ ನಾವು ನೋಡ್ಬೇಕಾದ್ರೆ ಇದು ಹಳೆ ಕಾಲದಲ್ಲಿ, ಇಂದಿನ ದಿನಗಳಲ್ಲಿ ನಾವು ನೋಡ್ಬೇಕಾದ್ರೆ ಆ ಒಂದು ರೋಮನ್ ಕಾಲದಲ್ಲಿ ನಡೆದಂತ ಅವಶೇಷಗಳು, ಆ ಒಂದು ಅಲ್ಲಿದ್ದಂತ ನರಿಗಳ ವಿಚಾರವಾಗಿನೂ ಸಹ ಇಲ್ಲಿ ಮಾತಾಡ್ತಾರೆ. ಸೊ ಅದೇ ರೀತಿನಲ್ಲೇ ಯೇಸು ಸ್ವಾಮಿ ತನ್ನ ಒಂದು ಸಮಯದಲ್ಲಿ ಆತನು ಭೂಲೋಕಕ್ಕೆ ಬಂದಂತ ಸಂದರ್ಭದಲ್ಲಿ ನೋಡ್ಬೇಕಾದ್ರೆ ಸ್ವಾಮಿ ಈ ರೀತಿಯಾಗಿ ತಿಳಿಸ್ತಾರೆ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31 ಮತ್ತು 32ನೇ ವಚನ. ಲೂಕ 13:30. ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೆರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು ಆತನು, ನೀವು ಹೋಗಿ, ಇಗೋ ನಾನು ಇವತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೆಯ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ಸೊ ಈ ಒಂದು ನರಿಗೆ ನೀನು ಹೇಳ್ ಮಾಡು ಅಂದ್ರೆ ದೇವರ ಚಿತ್ತವನ್ನ ನೆರವೇರಿಸುವಂತವರಿಗೆ ಅಡ್ಡಿ ಮಾಡುವಂತ ಒಂದು ಕಾರ್ಯ ಯಾರು ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಈ ಒಂದು ನರಿಗಳು. ಅಂದ್ರೆ ಏನಂತ ಹೇಳುವಾಗ ಅವರ ಒಂದು ಅಧಿಕಾರ ಏನಾಗ್ತಾ ಇದೆ, ಅಂತ್ಯ ಬರ್ತಾ ಇದೆ. ಸೊ ಹಾಗಾಗಿ ಹೆಚ್ಚಾಗಿ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ತಾನು ಆದುಕೊಂಡವರನ್ನ ಯಾವ ರೀತಿನಲ್ಲಾದ್ರೂ ಏನ್ ಮಾಡ್ಬೇಕು, ಮೋಸಗೊಳಿಸಿ ಅವರನ್ನ ಬೇರೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ
ಈ ಕಾರ್ಯವನ್ನ ಇದು ಸ್ವಾಮಿಗೆ ನಡೀತು, ಅದೇ ರೀತಿ ನಮಗೂ ಆಗುತ್ತೆ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ ನಮ್ಮನ್ನು ನಾವ್ ಏನ್ ಮಾಡ್ಕೋಬೇಕಂತೆ, ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ. 16ನೇ ವಚನ. ಎನ್ನಿನಿಯನು ನನ್ನವನೇ, ನಾನು ಅವನವಳೇ. ನೆಲದಾವರೆಗಳ ಮಧ್ಯದಲ್ಲಿ ಮಂದೆಯನ್ನು ಮೇಯಿಸುವವನಾಗಿದ್ದಾನೆ. ಸೊ ಇಲ್ಲಿ ಈ 16ನೇ ವಚನ ಮತ್ತು 17ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಆ ಒಂದು ನಾ ಎನ್ನಿನಿಯನು ನನ್ನವನೇ, ಇದು ಯಾರು ಮಾತಾಡ್ತಾರಾದ್ರೆ ಇದು ಸಭೆ ಯೇಸು ಸ್ವಾಮಿಗೆ ಮಾತಾಡುವಂತ ಕಾರ್ಯಗಳನ್ನ ನಾವು ನೋಡ್ತೀವಿ. ಯಾಕಂದ್ರೆ ಆ ಒಂದು ಯಾವ ರೀತಿನಲ್ಲಿ ತನ್ನ ಒಂದು ಪ್ರಿಯತಮನು ಹೇಗೆ ತನ್ನ ಒಂದು ಪ್ರಿಯತಮೆನ ಒಂದು ಪಡಿಬೇಕಾದ್ರೆ ಆ ಒಂದು ಸುವಾಸನೆಯನ್ನ ಬೀರ್ತಾ ಇದ್ದಾರೆ. ಅಂದ್ರೆ ಆ ಒಂದು ಯೇಸು ಸ್ವಾಮಿಯ ಒಂದು ಬಲಿ ಹೇಗಾಗಿತ್ತು ಅಂತ ಹೇಳ್ಬೇಕಾದ್ರೆ ದೇವರಿಗೆ ಒಂದು ಸುಗಂಧ ವಾಸನೆಯಾದಂತ ಒಂದು ಬಲಿಯಾಗಿ ಅದು ತಗೊಳ್ತು. ಆ ಬಲಿಯ ಒಂದು ಸುವಾಸನೆಯಿಂದಾನೇ ಈಗ ಏನಾಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಈ ಒಂದು ಮೊದಲಗಿತ್ತಿ ಅಥವಾ ಆ ಒಂದು ಪ್ರಿಯತಮೆ ಏನಾಗ್ತಾ ಇದ್ದಾಳೆ ಅದನ್ನ ನೋಡೋದನ್ನ ನಾವು ಸುವಾಸನೆಯನ್ನ ಬೀರುವ ಒಂದು ಕಾರ್ಯ ನಾವು ನೋಡ್ತೀವಿ. ಸೊ ಹಾಗೇ ರೀತಿನಲ್ಲಿ ಮುಂದೆ ನಾವು ನೋಡ್ಬೇಕಾದ್ರೆ ಈ ಒಂದು ಬ್ರೈಡ್ ಅಂದ್ರೆ ಈ ಒಂದು ವಧುವಿನ ಒಂದು ಉತ್ಸಾಹದ ಒಂದು ಪ್ರತಿಕ್ರಿಯೆ ಯಾವ ರೀತಿನಲ್ಲಿ ಇದೆ ಅಂತ ನಾವು ನೋಡುವಾಗ ಆ 3ನೇ ಅಧ್ಯಾಯ 1-4 ವಚನಗಳು. ರಾತ್ರಿಯಲ್ಲಿಯೂ ಹಾಸಿಗೆಯ ಮೇಲೆ ನನ್ನ ಪ್ರಾಣ ಪ್ರಿಯನನ್ನು ಹುಡುಕಿದೆನು, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ನಾನು ಎದ್ದು ಊರಲ್ಲಿ ತಿರುಗುವೆನು, ಬೀದಿಗಳಲ್ಲಿಯೂ ಚೌಕಗಳಲ್ಲಿಯೂ ನನ್ನ ಪ್ರಾಣ ಪ್ರಿಯನನ್ನು ಹುಡುಕುವೆನು ಎಂದುಕೊಂಡೆನು, ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ಊರಲ್ಲಿ ತಿರುಗುವ ಕಾವಲುಗಾರರ ಕೈಗೆ ಸಿಕ್ಕಿದನು. ನನ್ನ ಪ್ರಾಣ ಪ್ರಿಯನನ್ನು ಕಂಡಿರಾ ಎಂದು ಅವರನ್ನು ವಿಚಾರಿಸಿದನು. ಅವರನ್ನು ಬಿಟ್ಟ ತುಸು ಹೊತ್ತಿನೊಳಗೆ ನನ್ನ ಪ್ರಾಣ ಪ್ರಿಯನನ್ನು ಕಂಡುಕೊಂಡೆನು. ತಾಯಿಯ ಮನೆಗೆ ನನ್ನನ್ನು ಹೆತ್ತವಳ ಕೋಣೆಗೆ ಸೇರುವ ತನಕ ಬಿಡದೆ ಹಿಡಿದುಕೊಂಡೇ ಹೋದೆನು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಈಕೆ ಏನ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬೇಕಾದ್ರೆ ರಾತ್ರಿನಲ್ಲಿ ಹಾಸಿಗೆ ಮೇಲೆ ಇದ್ಬೇಕಾದ್ರೆ ನನ್ನ ಪ್ರಾಣ ಪ್ರಿಯನನ್ನ ನಾನು ಏನ್ ಮಾಡ್ದೆ, ಹುಡುಕದೆ. ಸೊ ಇದು ಯಾವ ರೀತಿ ಹುಡುಕ್ಬೇಕಾದ್ರೆ ಆತನ ಏನಾಗ್ಲಿಲ್ಲ, ಸಿಗ್ಲಿಲ್ಲ. ಸೊ ಇದು ಏನನ್ನ ಸೂಚನೆ ಮಾಡ್ತಾ ಇದೆ, ಯಾವ ಒಂದು ವಿಚಾರವನ್ನ ನಮಗೆ ಮಾತಾಡ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಇದು ಸ್ವಾಮಿಯ ಒಂದು ಎರಡನೆಯ ಒಂದು ಆ ಒಂದು ಪ್ರತ್ಯಕ್ಷತೆಯನ್ನ ಸಭೆ ಎದುರು ನೋಡುವಂತ ಸಂದರ್ಭದಲ್ಲಿ ಕೆಲವೊಂದು ವಿಚಾರ ಅಂದ್ರೆ ಈ ಮಿಲ್ಲರ್ ಮೂವ್ಮೆಂಟ್ ಟೈಮ್ ನಲ್ಲಿ ಏನಾಯ್ತ್ರಿ, ಕೆಲವು ಘಟನೆಗಳು ನಡೆದದನ್ನ ನಾವು ನೋಡ್ತೀವಿ. ಯಾಕಂತ ಹೇಳ್ಬೇಕಾದ್ರೆ ಅಲ್ಲಿ ಏನಾಯ್ತು, ಸ್ವಾಮಿ ಆಲ್ರೆಡಿ ಬಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅನೇಕರ ಒಂದು ಉತ್ಸಾಹ ಏನಾಗೋಯ್ತು, ಹೋಗಿ ಅಲ್ಲಿ ಬಿಟ್ಟಿರೋದನ್ನ ನಾವು ನೋಡ್ತೀವಿ. ಆಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಹಾಗಾದ್ರೆ ಈ ಕಾವಲುಗಾರರನ್ನ ನಾನೇನ್ ಮಾಡ್ದೆ, ವಿಚಾರನ ಮಾಡ್ದೆ ಅಂತ ಹೇಳ್ಬೇಕಾದ್ರೆ ಅದು ಸಭೆಯ ಒಂದು ಹಿರಿಯರನ್ನ ಸೂಚನೆ ಮಾಡೋದನ್ನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಈ ಒಂದು ವಿಚಾರವನ್ನ ವಿನಿಮಯ ಮಾಡಿ ಅಂತ ಹೇಳುವಾಗ ಈ ಒಂದು ತನ್ನ ಬಿಟ್ಟು ತನ್ನ ಪ್ರಿಯತಮನನ್ನ ಹುಡುಕುವಂತ ಒಂದು ಕಾರ್ಯವನ್ನ ಮುಂದುವರಿಸ್ಬೇಕಾದ್ರೆ ಅವಳು ಹೇಳಂತ ಮಾತೇನಂತ ಹೇಳ್ಬೇಕಾದ್ರೆ ಅವರನ್ನು ತುಸು ಹೊತ್ತು ಬಿಟ್ಟು ನಾನೇನ್ ಮಾಡ್ದೆ, ಹೊತ್ತಿನೊಳಗೆ ಆತನನ್ನ ನಾನೇನ್ ಮಾಡ್ದೆ ಅಂತ ಹೇಳ್ಬೇಕಾದ್ರೆ ಕಂಡುಕೊಂಡು ತಾಯಿಯ ಮನೆಗೆ ನನ್ನನ್ನ ಎತ್ತವಳ ಕೋಣೆಗೆ ಸೇರುವ ತನಕ ಬಿಡದೆ ಹಿಡ್ಕೊಂಡೆ ನಾನೇನ್ ಮಾಡ್ದೆ, ಹೋದೆ ಅಂತ ಅಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ಸೊ ಅದೇ ಏನಂತ ಹೇಳ್ಬೇಕಾದ್ರೆ ಆ ಒಂದು ಟೈಮ್ ನಲ್ಲಿ ಕೆಲವೊಂದು ಬಂದ್ರು ಅಂತ ಹೇಳಿ ಎಲ್ಲ ಹೋಗಿ ಅಲ್ಲಿ ಏನಾಗ್ತಾರೆ, ಬಂದಿಲ್ಲ. ಸೊ ಪ್ರಿಯತಮ್ಮನನ್ನ ಅವ್ರು ಏನ್ ಮಾಡಿಲ್ಲ, ಕಂಡುಕೊಳ್ಳಿಲ್ಲ. ಸೊ ಕೆಲವರು ಅಲ್ಲಿ ಮಾರ್ಗವನ್ನ ತಪ್ಪಿ ಹೋಗೋದನ್ನ ನಾವು ನೋಡ್ತೀವಿ. ಅನಂತರದಲ್ಲಿ ನಾವು ನೋಡ್ಬೇಕಾದ್ರೆ ಯೇಸು ಸ್ವಾಮಿಯ ಒಂದು ಪ್ರಸನ್ನತೆಯಿಂದ ಅಲ್ಲಿ ನಡ್ಸೋದನ್ನ ನಾವು ಕಂಡುಕೊಳ್ಳೋ ವಿಚಾರವಾಗಿ ಮಾತಾಡೋದನ್ನು ಸಹ ನಾವು ನೋಡ್ತೀವಿ. ಏನಂತ ಹೇಳ್ಬೇಕಾದ್ರೆ ಅದಕ್ಕೆ ನಮಗೆ ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನದಲ್ಲಿ ತಿಳಿಸ್ತಾರೆ. ಏನಂತ ಹೇಳುವಾಗ ಇದು ನಮ್ಗೆಲ್ಲ ಗೊತ್ತಿರೋಂತ ವಚನನೇ. ಏನಂದ್ರೆ ಆ ಕಾಲ ಯಾವಾಗ ಬರುವುದೋ ನಿಮಗೆ ಗೊತ್ತಿಲ್ಲವಾದದ್ದರಿಂದ ನೋಡಿಕೊಳ್ಳಿರಿ. ಏನಂತ ಹೇಳ್ಬೇಕಾದ್ರೆ ನೀವು
ಜಾಗರೂಕರಾಗಿರಿ. ಸೊ ಇದು ನಮಗೆ ಏನಂತ ಹೇಳ್ಬೇಕಾದ್ರೆ, ನಾವು ಜಾಗ್ರತೆಯಿಂದ ನಮ್ಮ ಒಂದು ನಿರೀಕ್ಷೆ ಯಾವ ರೀತಿನಲ್ಲಿ ನಾವು ಬೆಳಿಬೇಕು. ಅದಕ್ಕೇನೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ, ಮಾರ್ಕ್ 14:38 ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಿರಿ. ಯಾಕಂದ್ರೆ ಮನಸ್ಸು ಸಿದ್ಧವಾಗಿದೆ ಸರಿ, ಆದ್ರೆ ದೇಹಕ್ಕೆ ಬಲ ಸಾಲದು ಅಂತ ಹೇಳ್ಬೇಕಾದ್ರೆ ನಾವು ಅಂದ್ರೆ ಸ್ವಾಮಿನೇ ಹೇಳ್ಬಿಟ್ಟಿದಾರಲ್ಲ, ದೇಹಕ್ಕೆ ಬಲ ಸಾಲದು ಅಂತ ಹೇಳಿ. ಆ ರೀತಿ ಅಂತಲ್ಲ, ನಾವ್ ಯಾವಾಗ್ಲೂ ಏನಾಗಿರ್ಬೇಕಂತೆ, ಎಚ್ಚರಿಕೆಯಾಗಿರ್ಬೇಕು. ಯಾವ ಗಳಿಗೆನಲ್ಲಿ ಆತನು ಬರ್ತಾರೋ ಅನ್ನೋದನ್ನ ನಾವು ಅವಾಗ ಕಾಯ್ತಾ ಇರ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಅದರ ಜೊತೆನಲ್ಲಿ ಇನ್ನೊಂದು ಎಚ್ಚರಿಕೆಯನ್ನು ಸಹ ನಮಗೆ ಕೊಡ್ತಾರೆ. ಏನಂತ ಹೇಳುವಾಗ, ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ನೋಡುವಾಗ, ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂತ ಹೇಳಿ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಹಾಗಿರ್ಬೇಕಾದ್ರೆ ಈ ಎಲ್ಲದರ ಅಂತ್ಯ ಏನಾಯ್ತು, ಸಮೀಪ ಬಂತು. ಸೊ ಆದುದರಿಂದ ನಾವು ಅಂದ್ರೆ ಈ ಒಂದು ಸ್ತ್ರೀ, ಈ ಒಂದು ತನ್ನ ಪ್ರಿಯಕರನಿಗಾಗಿ ಕಾಯುವಂತ ಸ್ತ್ರೀ ಯಾವ ರೀತಿನಲ್ಲಿ ಬರಬೇಕು, ಹೇಗಿರ್ಬೇಕು ಅನ್ನೋದಿಕ್ಕೆ ಆ ಪೇತ್ರನ್ನು ಬರೀತಾರೆ. ಅಪೊಸ್ತಲನಾದ ಪೇತ್ರನ್ನು ಬರಿಬೇಕಾದ್ರೆ ಫಸ್ಟ್ ಪೀಟರ್ 4th chapter 7th verse ಅಲ್ಲಿ ನಾವು ನೋಡ್ತೀವಿ. ಮೊದಲನೇ ಪೇತ್ರ 4:7. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದುದರಿಂದ ನೀವು ಜಿತೇಂದ್ರರಾಗಿಯೂ ಪ್ರಾರ್ಥನೆಗೆ ಸಿದ್ಧರಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರ್ರಿ. ಸೊ ನೀವ್ ಏನ್ ಮಾಡ್ಬೇಕಂತ ಹೇಳ್ತಾರೆ ಅಂದ್ರೆ, ನೀವು ಜಿತೇಂದ್ರಿಯರಾಗ್ರಿ, ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥ ಚಿತ್ತರಾಗಿಯೂ ಇರ್ರಿ ಅಂತ ಹೇಳ್ತಾರೆ. ಅಂದ್ರೆ ಇದು ಬಹಳ ಒಂದು ನಮಗೆ ಕೊಡುವಂತ ಒಂದು ಎಚ್ಚರಿಕೆ. ಏನಂತ ಹೇಳ್ಬೇಕಾದ್ರೆ, ಯೇಸು ಸ್ವಾಮಿ 7 ಸಭೆಗಳಿಗೆ ಬರಿಬೇಕಾದ್ರೇನು ಏನಂತ ಹೇಳ್ತಾರೆ, ಇಗೋ ನಾನು ಬರುತ್ತೇನೆ, ಇಗೋ ನಾನು ಬೇಗನೆ ಬರುತ್ತೇನೆ. ಸೊ ಈ ರೀತಿಯಾಗಿ ಹೇಳ್ಬೇಕಾದ್ರೆ, ನಾನ್ ಬೇಗನೆ ಬರ್ತೇನೆ, ಆದ್ರೆ ನೀನ್ ಏನ್ ಮಾಡ್ಬೇಕು, ನಿನಗಿರುವಂತ ಜಯಮಾಲೆಯನ್ನ ನೀನ್ ಏನ್ ಮಾಡು, ಹಿಡಿದುಕೊಂಡಿರು. ಯಾರು ಅದನ್ನ ಅಪಹರಿಸಬಾರ್ದು. ಯಾಕಂದ್ರೆ ಅದನ್ನ ಬಿಟ್ರೆ ನಮಗೆ ಇರುವಂತ ಆಶೀರ್ವಾದನ ನಾನೇನ್ ಮಾಡ್ಕೊಳ್ತೀನಿ, ಕಳ್ಕೊಳ್ತೀನಿ ಅಂತ ನಾವು ನೋಡ್ತೀವಿ. ಸೊ ಈ ಒಂದು ವಿಷಯ ಇಲ್ಲಿ ನಾವು ನೋಡ್ಬೇಕಾದ್ರೆ, ಇಲ್ಲಿ ಒಂದು ಪ್ರಮುಖವಾದಂತ ಒಂದು ಚಿಂತನೆ ಏನಂತ ಹೇಳ್ಬೇಕಾದ್ರೆ, ಈ ಮೊದಲಗಿತ್ತಿ ತನ್ನ ಒಂದು ಮೊದಲಿಂಗನನ್ನ ತನ್ನ ಒಂದು ತಾಯಿಯ ಮನೆಗೆ ಏನ್ ಮಾಡ್ತಾರಂತೆ, ಕರ್ಕೊಂಡು ಅವನ ಜೊತೆನಲ್ಲಿ ಕೈ ಹಿಡ್ಕೊಂಡು ಹೋದೆ ಅಂತ ಹೇಳ್ಬೇಕಾದ್ರೆ, ಇದು ಏನಂತ ಹೇಳುವಾಗ ಇದನ್ನ ಯಾವ್ದಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಾರೆ ಅಂದ್ರೆ, ಅದು ಸಾರಾಳ ಒಂದು ಕವನೆಂಟ್ ಬಗ್ಗೆ ಮಾತಾಡ್ತಾರೆ. ಸೊ ಆ ಒಂದು ಒಡಂಬಡಿಕೆಯನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ತನ್ನ ಒಂದು ಈ ಒಂದು ಒಡಂಬಡಿಕೆ ಕಡೆದಾಗಿ ತನ್ನ ಒಂದು ಮದುವೆಗೆ ಸಂಬಂಧಪಟ್ಟಿರುವಂತದನ್ನ ಸೂಚನೆ ಮಾಡುವಂಥದ್ದೇ. ಅದನ್ನೇ ನಾವು ಆದಿಕಾಂಡ 24ನೇ ಅಧ್ಯಾಯ 67ನೇ ವಚನ, Genesis 24th chapter 67th verse. ಈಸಾಕನು ಆಕೆಯನ್ನು ತಾಯಿಯಾದ ಸಾರಳ ಗುಡಾರಕ್ಕೆ ಕರಕೊಂಡು ಹೋದನು. ಈ ರೀತಿಯಾಗಿ ಅವನು ರೆಬೆಕ್ಕಳನ್ನು ವರಿಸಿದನು. ಆಕೆ ಅವನ ಹೆಂಡತಿಯಾದಳು. ಅವನು ಆಕೆಯನ್ನು ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ, ಆ ಒಂದು ಸಾರಳಿಗೆ ಕೊಟ್ಟಂತ ಆ ಒಂದು ಒಡಂಬಡಿಕೆಗೆ ಇಲ್ಲಿ ಏನಂತ ಹೇಳ್ಬೇಕಾದ್ರೆ, ನನ್ನ ಪ್ರಾಣ ಪ್ರಿಯನನ್ನು ಕಂಡುಕೊಂಡು ತಾಯಿಯ ಮನೆಗೆ ನನ್ನನ್ನು ಕೆತ್ತವಳ ಕೋಣೆಗೂ ಸೇರುವ ತನಕ ಬಿಡದೆ ಹಿಡ್ಕೊಂಡು ಹೋದೆನು ಅಂತೇಳಿ ನಾವು ಪರಮಗೀತೆನಲ್ಲಿ ನಾವು ಓದಿದ್ವಿ. ಸೊ ಅದು ಈ ಒಂದು ಕವನೆಂಟ್ ಅನ್ನ ಸೂಚನೆ ಮಾಡೋದನ್ನ ನಾವು ನೋಡ್ತೀವಿ. ಮೊದಲನೇ ಕೊರಿಂಥ 2ನೇ ಅಧ್ಯಾಯ 10 ಮತ್ತು 11ನೇ ವಚನ, ಫಸ್ಟ್ ಕೊರಿಂಥಿಯನ್ಸ್ 2nd chapter 10 and 11th verse. ಸಹೋದರಿಯರೇ, ನೀವೆಲ್ಲರೂ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದಗಳಿರಬಾರದು.
ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವೂ ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳು ಉಂಟೆಂಬುದು ಅದಲ್ಲ, ಮೊದಲನೇ ಕೊರಿಂಥ ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನ ಏನ್ ಮಾಡಿದ್ದಾರೆ? ಪ್ರಕಟ ಮಾಡಿದ್ದಾರೆ. ಆ ಆತ್ಮನು ಎಲ್ಲಾ ವಿಷಯಗಳನ್ನು, ಅಂದ್ರೆ ದೇವರ ಅಗಾಧ ವಿಷಯಗಳನ್ನ ಕೂಡ ಏನಾಗಿದೆ? ಪರಿಶೋಧಿಸುವನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ದೇವರ ಆತ್ಮ ನಮಗೆ ಕೊಡ್ಬೇಕಾದ್ರೆ, ಈ ಒಂದು ಪರಮಗೀತೆನಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ, ಅನೇಕ ವಿಷಯಗಳನ್ನ ಅನೇಕ ಜ್ಞಾನಿಗಳು ಅದನ್ನ ಓದಂತ ಈ ಸ್ಕಾಲರ್ಸು ಯಾವ ರೀತಿನಲ್ಲಿ ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಕೆಲವೊಂದು ಬೇರೆ ಬೇರೆ ರೀತಿಯಾದಂತ ಅಭಿಪ್ರಾಯಗಳನ್ನ ಏನ್ ಮಾಡಿದ್ದಾರೆ, ವ್ಯಕ್ತನು ಪಡಿಸಿದ್ದಾರೆ. ಆದ್ರೆ ಇದು ಸತ್ಯವೇದಕ್ಕೆ, ಯೇಸು ಸ್ವಾಮಿಗೆ ಚಿತ್ತಕ್ಕನುಸಾರವಾಗಿ ಆ ಒಂದು ವಿಷಯಕ್ಕೆ ಹೋಲಿಕೆ ಆಗಿದ್ಯಾ? ಸೊ ಅದನ್ನ ನಮಗೆ ವ್ಯಕ್ತಪಡಿಸೋದು ಯಾರು ಅಂತ ಹೇಳ್ಬೇಕಾದ್ರೆ, ಈಗ ಅದಕ್ಕೆ ದಾನಿಯಲ್ ನಾವು ಓದ್ಬೇಕಾದ್ರೆ 2:22 ನಾವು ಓದಿದಂತ ವಾಕ್ಯದಲ್ಲಿ ನಾವು ನೋಡ್ಬೇಕಾದ್ರೆ, ಆತನ ಏನ್ ಹೇಳ್ತಾರೆ? ಆತನು ಅಗಾಧ ವಿಷಯಗಳನ್ನ, ಗೂಢಾರ್ಥಗಳನ್ನ ಬಯಲಿಗೆ ಏನ್ ಮಾಡ್ತಾರಂತೆ? ತರುತ್ತಾನೆ. ಕತ್ತಲೆಯಲ್ಲಿ ಅಡಗಿರುವುದು ಆತನಿಗೆ ಗೋಚರ, ತೇಜಸ್ಸು ಆತನಲ್ಲಿ ಏನಾಗಿದೆ? ನೆಲೆಗೊಂಡಿದೆ ಅಂತ ಹೇಳ್ತಾರೆ. ನೋಡಿ, ಅಂದು ದೇವ್ರು ದಾನಿಯಲ್ಗೆ ಹೇಳ್ಬೇಕಾದ್ರೂ ಏನಂತ ಹೇಳ್ತಾರೆ? ಕೆಲವೊಂದು ವಿಷಯಗಳನ್ನ ಅವ್ರು ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ಬೇಕಾದ್ರೆ ದೇವರೇ ಹೇಳ್ಬಿಡ್ತಾರೆ, ನೀನೇನ್ ಮಾಡು, ಇದನ್ನ ಮುಚ್ಚಿಡು. ಇದು ಇವಾಗಲ್ಲ, ಅಂತ್ಯಕಾಲದಲ್ಲಿ ಜನರು ಅದನ್ನ ಏನ್ ಮಾಡ್ತಾರೆ? ತಿರುಗಾಡ್ತಾರೆ. ಆಗ ಅವ್ರಿಗೆ ಜ್ಞಾನನ ಪಡ್ಕೊಂಡು ದೇವರ ರಹಸ್ಯಗಳನ್ನ ಆಗ ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಅದೇ ರೀತಿನಲ್ಲಿ ಈ ಅಂತ್ಯಕಾಲದಲ್ಲಿ ಬಂದಿರುವಂತ ನಮಗೆ ದೇವರು ತನ್ನ ಕೃಪೆನ ಕೊಟ್ಟು ಈ ಒಂದು ವಾಕ್ಯಗಳನ್ನ ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ, ಆತನ ಚಿತ್ತಕ್ಕನುಸಾರ ಈ ಒಂದು ಪ್ರಿಯತಮೆ ಅನ್ಬೇಕಾದ್ರೆ ಇಲ್ಲಿ ಬಂದಂತ ಸ್ತ್ರೀ ಯಾರು ಅಂದ್ರೆ, ಅದು ತನ್ನ ಒಂದು ಸಭೆಯನ್ನು ಸೂಚಿಸುವಂತ ಮೊದಲಗಿತ್ತಿಗೆ ಹೋಲಿಕೆ ಮಾಡ್ತಾರೆ. ಈ ಒಂದು ಕಪ್ಪು ಬಣ್ಣ ಅಂತ ಹೇಳುವಾಗ ಅದು ತನ್ನ ಪ್ರಿಯತಮನಿಗಾಗಿ ಪಡುವಂತ ಒಂದು ಯಾತನೆ, ಸಂಕಟ, ಆ ಒಂದು ಶೋಧನೆ, ಕಷ್ಟಗಳನ್ನ ಸಹಿಸಿಕೊಂಡು ಆಕೆ ಏನ್ ಮಾಡ್ಬೇಕು? ಓವರ್ಕಮ್ ಮಾಡಿ ಮುಂದೆ ಬರಬೇಕು. ಮುಂದೆ ಬರಬೇಕಾದ್ರೆ ಅದೇ ರೀತಿನಲ್ಲಿ ಆಕೆ ಏನ್ ಮಾಡ್ತಾಳೆ ಅಂತ ಹೇಳ್ಬೇಕಾದ್ರೆ, ಯಾರನ್ನೇ ಅವಲಂಬಿತವಾಗಿ ತನ್ನ ಒಂದು ಮಾರ್ಗದರ್ಶನ ಕೇಳ್ತಾಳೆ. ಪ್ರಿಯಕರನ್ನ ಹತ್ರ, ನಾನು ನನ್ನ ಮಂದೆನ ನಿನ್ನ ಮಂದೆ ಎಲ್ಲಿ ಮೇಯಿಸ್ತೇ ಹೇಳು. ಸೊ ಅದೇ ರೀತಿ ಸ್ವಾಮಿ, ನಿಮ್ಮ ಒಂದು ಹೆಜ್ಜೆ ಜಾಡು ಯಾವ ರೀತಿ ಇದೆ, ಆ ಹೆಜ್ಜೆ ಜಾಡಿನಲ್ಲಿ ನಾನ್ ನಡಿಬೇಕಲ್ಲ, ನಿನಗೆ ಪ್ರಿಯನಾಗ್ಬೇಕು. ಸೊ ಈ ರೀತಿಯಾಗಿ ನಾವು ಸರಿಯಾದ ರೀತಿನಲ್ಲಿ ನಡೆದು ಅವರ ಒಂದು ಮೆಚ್ಚುಗೆ ಆಗೋ ರೀತಿನಲ್ಲಿ ಬಂದಾಗ ಮಾತ್ರ ನಾವು ಸಹ ನಮ್ಮ ಒಂದು ಪ್ರಿಯಕರನಿಗೆ ಸುಗಂಧವಾದಂತ ಸುವಾಸನೆಯನ್ನ ಕೊಡುವಂತವರಾಗಿ ನಾವು ಮುಂದೆ ಬರುವಂತವರಾಗ್ತೀವಿ ಅಂತ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಾಗಿ ಇಂಥ ಒಂದು ಕಾರ್ಯಗಳನ್ನ ದೇವರು ಅಲ್ಪನಾದಂತ ನನಗೆ ಇನ್ನು ಈ ಒಂದು ನೋಡ್ಬೇಕಾದ್ರೆ, ಈ ಒಂದು ಪರಮಗೀತೆಯಲ್ಲಿ ಅನೇಕ ಈ ಒಂದು ಇಡೀ ಎಲ್ಲಾ ಚಾಪ್ಟರ್ಗಳನ್ನೂ ಕೆಲವೊಂದು ಸಂದರ್ಭಗಳಿಗೆ, ಅದನ್ನ ಸನ್ನಿವೇಶಗಳಿಗೆ ಹೋಲಿಸಿ ಮಾತಾಡೋದನ್ನ ನಾನು ಓದಿದ್ದೀನಿ. ಅದರಲ್ಲಿ ಕೆಲವೊಂದು ವಿಷಯಗಳನ್ನ ಇವತ್ತು ನಿಮ್ ಜೊತೆನಲ್ಲಿ ಹಂಚ್ಕೊಂಡೆ. ಸೊ ಇದರಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ದೇವ್ರು ತಾನು ಕ್ಷಮಿಸ್ಲಿ, ಹಿರಿಯರು ಅದನ್ನ ಸರಿಪಡಿಸ್ಬೇಕು ಅಂತಾನು ಕೇಳ್ಕೊಳ್ತೀನಿ. ದೇವ್ರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಆಮೇಲೆ